ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಬೆಲೆ ಏರಿಕೆಯಿಂದ ರಾಜ್ಯದ ಜನ ತತ್ತರಿಸಿದ್ದಾರೆ. ಒಂದು ಕಡೆ ಕರ್ನಾಟಕದಲ್ಲಿ ಗ್ಯಾರಂಟಿಗಾಗಿ ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಆಗಿದೆ. ಭಾರತೀಯ ಜನತಾ ಪಕ್ಷ ಮೈ ಚಳಿ ಬಿಟ್ಟು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದಾರೆ. ಡೀಸೆಲ್ ಬೆಲೆಯನ್ನು ಕೂಡ 2 ರೂಪಾಯಿ ಏರಿಸಿದ್ದಾರೆ. ಒಂದು ಡೀಸೆಲ್ ಬೆಲೆ ಏರಿಸೋದ್ರಿಂದ ಎಲ್ಲ ಸರಕು ಸಾಗಣೆ ವಾಹನಗಳಿಂದ ಹಿಡಿದು ಎಲ್ಲ ವೆಚ್ಚವೂ ಕೂಡ ಏರಿಕೆ ಆಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆಯಾ? ನಾಟ್ ಓನ್ಲಿ ಕಾಂಗ್ರೆಸ್, ಕೇಂದ್ರದಲ್ಲಿ ಕೂಡ ಬೆಲೆ ಏರಿಕೆಯಾಗಿದೆ. ಇವತ್ತು ಟೋಲ್ ಫೀಯನ್ನು 5% ಜಾಸ್ತಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 66 ಟೋಲ್ಗಳು ಬರ್ತವೆ. 66 ಟೋಲ್ಗಳಲ್ಲಿ ನಾವೆಲ್ಲರೂ ಹೋಗೋದು ಶ್ರೀಮಂತರು ಹೋಗ್ತಾನೆ, ಬಡವನು ಕೂಡ ಹೋಗ್ತಾನೆ. ಹಾಗಾಗಿ ಬೆಲೆ ಏರಿಕೆ ವಿಚಾರವನ್ನು ಚರ್ಚೆ ಮಾಡಬೇಕಾಗಿದೆ. ಜನಸಾಮಾನ್ಯರಿಗೆ ಬರ ಹೇಳ್ತಕ್ಕಂಥ ಈ ಸರ್ಕಾರಗಳ ವಿರುದ್ಧ ಚರ್ಚೆ ಆಗಬೇಕಾಗಿದೆ. ಮತ್ತು ಈ ಸರ್ಕಾರಗಳ ಪ್ರತಿನಿಧಿಗಳು ಕೂಡ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಾನು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀನಿ. ನಾನು ವಕ್ತಾರಾಗಿರ್ತಕ್ಕಂಥ ಸೂರ್ಯ ಮುಕುಂದ್ ರಾಜ್ ಅವ್ರನ್ನ ಕೇಳ್ತೀನಿ. ಗ್ಯಾರಂಟಿಯನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ವಾ? ನಮ್ಮ ಗ್ಯಾರಂಟಿಗಳನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನಾವು ಏನು ತೆರಿಗೆಯನ್ನು ಕೊಡ್ತಾ ಇದ್ದೀವಿ GST ಮುಖಾಂತರ 4 ಲಕ್ಷ ಕೋಟಿ ತೆರಿಗೆ ಹಣವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಆದರೆ ನಮಗೆ ಎಷ್ಟು ವಾಪಸ್ ಬರ್ತಾ ಇದೆ? ಕೇವಲ 30,000 ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ. ಅದೇ ಬಿಹಾರಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ? ಇಡೀ ತೆರಿಗೆ ಇದರಲ್ಲಿ ಅಸಮರ್ಪಕವಾದಂಥ ಹಂಚಿಕೆಯನ್ನು ಮಾಡ್ತಿದ್ದಾರೆ. ನಿರ್ಮಲಾ ಸೀತಾರಾಮ್ ಅವರು ಪಾಪ್ಕಾರ್ನ್ಗೆ ತೆರಿಗೆ ಹಾಕ್ತಾರೆ. ಪಾಪ್ಕಾರ್ನ್ಗೆ ಶುಗರ್ ಕೋಟೆಡ್ ಆದರೆ ಒಂದು ತೆರಿಗೆ, ಇಲ್ಲ ಅಂದರೆ ಇನ್ನೊಂದು ಥರ ತೆರಿಗೆ. ಸಾಲ್ಟೆಡ್ ಪಾಪ್ಕಾರ್ನ್ಗೆ ಒಂಥರ ತೆರಿಗೆ. ನಿರ್ಮಲಾ ಸೀತಾರಾಮ್ ಅವರಂತಹ ವಿಫಲ ಫೈನಾನ್ಸ್ ಮಿನಿಸ್ಟ್ರನ್ನ ಈ ದೇಶ ಕಂಡಿಲ್ಲ. ಇವತ್ತು ನಿರ್ಮಲಾ ಸೀತಾರಾಮ್ ಮತ್ತು ನರೇಂದ್ರ ಮೋದಿ ಅವರ ಆಡಳಿತದಿಂದ ಈ ಬೆಲೆ ಏರಿಕೆ ಮತ್ತು ಈ ರೀತಿಯಾದ ಕೇಳ್ತಾ ಇದ್ದೀನಿ. ನಿಮಗೆ ಜನಸಾಮಾನ್ಯರ ಮೇಲೆ ಕರುಣೆ ಅಲ್ವಾ? ಜನಸಾಮಾನ್ಯರ ಮೇಲೆ ನಮಗಿರೋ ಅಷ್ಟು ಕರುಣೆ ಅವ್ರಿಗಿಲ್ಲ. ಬಿಟ್ಟಿ ಭಾಗ್ಯ ಅಂತ ಇದನ್ನ ಹಂಗಿಸ್ತಾರೆ ಜನರು ತಗೊಳ್ತಾ ಇರೋವಂಥ ಏನು ಗ್ಯಾರಂಟಿಗಳಿದಾವೆ. ಇವತ್ತು ಹೆಣ್ಮಕ್ಳು, ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗಿಲ್ಲ ಕರುಣೆ, ನಮಗಿಲ್ಲ ಕರುಣೆ. ಯಾಕೆ ಮಾತ್ರ ಈಗ ಡೀಸೆಲ್ ಬೆಲೆಯನ್ನು ಕೂಡ ಕರ್ನಾಟಕದ ಸಸ್ಯ 2 ರೂಪಾಯಿ ಏರಿಸಿದ್ರೆ, 2 ರೂಪಾಯಿ ಏರಿಸೋದು ನಿಮಗದು ಚಿಕ್ಕದಿರ್ಬೋದು, ಅದರ ಪರಿಣಾಮ ಅತಿ ದೊಡ್ಡದಿರ್ಬೋದು. ಹಾಲಿನ ದರ ಆಯಿತು ರೈತರಿಗೆ ಹೋಗುತ್ತೆ ಅಂತ ಹೇಳ್ತಿದ್ದೀರಾ, ಆಯಿತಾ? ಬೆಂಗಳೂರಿನಲ್ಲಿ ಎಲ್ಲ ಮುದ್ರಾಂಕ ಶುಲ್ಕನೂ ಜಾಸ್ತಿ ಮಾಡಿದ್ರಿ. ಎಲ್ಲವನ್ನು ನೀರಿನ ದರ ಏರಿಸ್ತೀವಿ ಅಂತ ನಿಮ್ಮ DK ಶಿವಕುಮಾರ್ ಅವ್ರು ಹೇಳ್ತಾರೆ. ಬೆಂಗಳೂರಿನ ಎಲ್ಲದಕ್ಕೂ ದರ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಾಗಂತ ಜನಸಾಮಾನ್ಯರ ಗತಿ ಏನು? ನೀವು ದುಡ್ಡಿರೋರು, ಹಣವಂತರು, ನೀವು ನಡೀತೆ. ಜನಸಾಮಾನ್ಯರು, ಬಡವ್ರ ಬಗ್ಗೆ ಕತೆ ಏನು? ಜನಸಾಮಾನ್ಯರು ಮತ್ತು ಬಡವ್ರ ಬಗ್ಗೆ ಪರವಾಗಿರುವಂಥ ಸರ್ಕಾರ ಇದು. ಇವತ್ತು ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಕರೋನಾ ಸಂದರ್ಭದಲ್ಲಿ ಎಷ್ಟಿತ್ತು ಬ್ಯಾರಲ್ಗೆ, ಅದಾದ ನಂತರ ಎಷ್ಟು ಕಡಿಮೆ ಆಯಿತು. ಗ್ಯಾಸ್ ಸಿಲಿಂಡ್ರು ಬೆಲೆ 500 ರೂಪಾಯಿ ಇದ್ದಿದ್ದನ್ನ 1000 ರೂಪಾಯಿಗೆ ಏರಿಕೆ ಮಾಡಿದ್ರು. ಇವತ್ತು ಯಾರು ಕಡಿಮೆ ಮಾಡಬೇಕಾಗಿರೋದು? ಇವತ್ತು ಟೋಲ್ ದರಗಳನ್ನ ನೀವೇ ಹೇಳಿದ್ರಿ ಏರಿಕೆ ಮಾಡಿದ್ದಾರೆ ಅಂತ. ಯಾಕೆ ಏರಿಕೆ ಮಾಡಕ್ಕೆ ಹೋದ್ರು? ಯಾರಿಗೆ ಅನುಕೂಲ ಮಾಡ್ಕೊಡಕ್ಕೆ ಹೋದ್ರು? ರೈಲ್ವೆ ಇಲಾಖೆನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಯಾರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ? ಇವತ್ತು ನೀರಿನ ದರ ಏರಿಕೆ ಮಾಡ್ತಾ ಇರೋದು ಕೇವಲ 10 ಪೈಸಾ ಮಾತ್ರ. ಇವತ್ತು ಎಷ್ಟು 14 ವರ್ಷದಿಂದ ಏರಿಕೆ ಮಾಡಿಲ್ಲ, ನೀರಿನ ದರ ರೇಟೇ ಹೈಕ್ ಮಾಡಿಲ್ಲ. ಇವತ್ತು ಬೇಸಿಗೆಗಾಲದಲ್ಲಿ ಎಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ. ಇವೆಲ್ಲ ಏನಾಗಿದೆ ಅಂದರೆ BJP ಅವ್ರಿಗೆ ಮತ್ತು JDS ಅವ್ರಿಗೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಬರೆಯನ್ನು ಎಳಿತಾ ಇದೆ. ಕಳೆದ ಬಾರಿ DK ಸುರೇಶ್ ಅವರೇ ಹೇಳಿದ್ರು ನಮಗೆ ಅಸಮರ್ಪಕ ತೆರಿಗೆ ಆಗ್ತಾ ಇದೆ ಅಂತ. ಇವತ್ತು DMK ಆಗಿರ್ಬೋದು, ಇವತ್ತು ದಕ್ಷಿಣದ ರಾಜ್ಯಗಳಿಗೆ ಟ್ಯಾಕ್ಸ್ ವಂಚನೆಯನ್ನು ಮಾಡ್ತಿರೋವಂಥದ್ದು ಕೇಂದ್ರ ಸರ್ಕಾರ. ಹಾಲಿನ ದರಕ್ಕೆ ಏರಿಕೆ ಆಗಿದೆ, ನೀರಿನ ದರ ಏರಿಕೆ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ, ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಜನಸಾಮಾನ್ಯರಿಗೆ ಬರೆ ಎಳಿತಾ ಇದೆ. ಖಂಡಿತವಾಗ್ಲೂ ಸರ್. ಏನಂದರೆ ಇಡೀ ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಆಗಿದೆ. ಯಾವ ರೀತಿ ಜನಾಕ್ರೋಶ ಆಗಿದೆ? ಲಾಸ್ಟ್ 2 ವರ್ಷದಲ್ಲಿ 9 ರೂಪಾಯಿ 3 ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ದಾರೆ. ಪ್ರತಿ ಬಾರಿ ಕೊಡೋವಂಥ ಏನಂದರೆ ನಾವು ಪ್ರತಿ ಬಾರಿ ರೈತರಿಗೆ ಕೊಡ್ತೀವಿ ಅಂತ. ಯಾವ ರೈತರಿಗೆ ಕೊಟ್ಟಿದ್ದಾರೆ ಸರ್? 680 ಕೋಟಿ ಇನ್ನು ಬಾಕಿ ಇರೋವಂಥದ್ದು. ಹೋದ ಸತಿ ಕೊಟ್ಟಿದ್ದಂಥದ್ದು, ಹೋದ ಸತಿ ಹಾಲಿನ ದರ ರೈಸ್ ಮಾಡಿದಾಗ 50 ಮಿಲಿ ಜಾಸ್ತಿ ಅಂತ ಹೇಳಿದಂಥದ್ದು. ಈ ಸತಿ ಅಂತ ಸರ್ ಆಯಿತು. ಆ 3 ಸತಿ ಹಾಲಿನ ಬೆಲೆ ಜಾಸ್ತಿ ಮಾಡಾದ್ಮೇಲೆ ಮೊಸರು ಬೆಲೆ ಜಾಸ್ತಿ ಮಾಡಿದ್ರು. ಮೊಸರಿನ ಬೆಲೆ ಯಾರು ಕೊಡ್ತೀರಾ? ಮೊಸರು ಬೆಲೆ ಏರಿಕೆ ಮಾಡೋದನ್ನ ರೈತರು ಕೊಡ್ತೀರಾ, ಕೊಡಲ್ವಾ? ಮತ್ತೆ ಇವತ್ತು ರೈತರು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಬಂದು ಏನು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಇದು ಜನಾಕ್ರೋಶ ಸರ್. ಇದಲ್ಲಿ ಜನ ಬಂದ್ಬಿಟ್ಟು ಚೀ ತೂ ಅಂತ ಹೋಗಿತಾ ಇದ್ದಾರೆ. ಯಾಕೆಂದ್ರೆ ಬಡವರ ಬದುಕನ್ನು ಮೂರ ಬಟ್ಟೆಯಾಗಿ ಮಾಡಿ ಜನರನ್ನ ಬೆಟ್ಟಲಾಗಿ ಮಾಡಿದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದು. ಯಾಕೆಂದ್ರೆ ಪ್ರತಿಯೊಂದು ಯಾವುದೇ ಭ್ರಷ್ಟರ ನೀವು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ನೀವು ಭ್ರಷ್ಟರ, ಅಸಮರ್ಥರು,
ಬೆಸ್ಟ್ ಸರ್. ಸರ್ ಅವ್ರಿಗೆ ಧೈರ್ಯ ಇದ್ದಿದ್ರೆ ಅವ್ರಿಗೆ ಧೈರ್ಯ ಇದ್ದಿದ್ರೆ ಯಾವ್ದು ಏರಿಕೆ ಮಾಡಿದ್ರು ಬಜೆಟ್ ಹೇಳ್ಬೇಕಾಗಿತ್ತು. ಯಾರು 16 ಸತಿ ಮುಖ್ಯಮಂತ್ರಿ ಬಜೆಟ್ ಮಂಡನೆ ಮಾಡಿದ್ರು ಬಜೆಟ್ ಹೇಳಬೇಕಾಗಿತ್ತು. ಧೈರ್ಯ ಇಲ್ದಿರ ಜನರನ್ನ ಮೆಚ್ಚಕ್ಕೋಸ್ಕರ ಮಾಧ್ಯಮದಲ್ಲಿ ಶಬಾಸ್ಗಿರಿ ತೋರ್ಸಕ್ಕೋಸ್ಕರ ಬಜೆಟ್ ಆದ್ಮೇಲೆ ದರ ಏರಿಸಿರೋಂತ ಅದು ಈ ತರದಕ್ಕೆ ಈ ಗಂಡಸ್ತನಕ್ಕೆ ಸರ್ಕಾರ ಬೇಕಾ? ಗಂಡಸ್ತನಕ್ಕೆ ಸರ್ಕಾರ ಬೇಕಾ? ಎಸ್, ನಾನು ಆಮ್ ಆದ್ಮಿ ಪಾರ್ಟಿಯವರನ್ನ ಮಾತಾಡ್ತೀನಿ ಸರ್. ಒಂದು ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ತಿರುವಂಥದ್ದು, ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ, ಆಯಾ ಪರಿಸ್ಥಿತಿ ತಕ್ಕಂತೆ, ಆಯಾ ವ್ಯವಸ್ಥೆಗೆ ತಕ್ಕಂತೆ ಅನಿವಾರ್ಯವಾಗಿ ಸರ್ಕಾರಗಳು ಬೆಲೆ ಏರಿಕೆಯನ್ನು ಮಾಡಬೇಕಾಗಿದೆ. ಒಂದು 25 ವರ್ಷದಿಂದ ಈ ಶರ್ಟ್ ಬೆಲೆ 200 ರೂಪಾಯಿ ಇತ್ತು. ಇವತ್ತು ಈ ಶರ್ಟ್ ಬೆಲೆ 3000 ಇದೆ. 25 ವರ್ಷದಿಂದ ಅಕ್ಕಿಗೆ 2 ರೂಪಾಯಿ ಇತ್ತು ಕೆಜಿ, ಈಗ 60 ರೂಪಾಯಿ ದಾಟಿರ್ತಕ್ಕಂಥದ್ದು. ಇದು ಆಯಾ ಸರ್ಕಾರಗಳು ಡಿಪೆಂಡ್ ಮಾಡ್ಕೊಳ್ತಿರ್ತಕ್ಕಂಥದ್ದು. ನೋಡಿ, ಮೊದಲು ಬೆಲೆ ಏರಿಕೆ ಏನಾಗ್ತಾ ಇತ್ತು ಅಂದರೆ ಪೆಟ್ರೋಲ್ ಬೆಲೆನೇ ನೀವು ಯೋಚನೆ ಮಾಡಿ, 50 ಪೈಸಾ 1 ರೂಪಾಯಿ ಜಾಸ್ತಿ ಆಗ್ತಾ ಇತ್ತು. ಆದರೆ ಇವತ್ತು ಏಕಾಏಕಿ 2 ರೂಪಾಯಿಯಿಂದ 5 ರೂಪಾಯಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಸರ್ಕಾರಗಳು ಲೂಟಿ ಸರ್ಕಾರಗಳು, ದೇಶದ ಜನರನ್ನ ಲೂಟಿ ಮಾಡಿ ದೇಶದ ಜನರ ಜೋಬನ್ನು ಕತ್ತರಿ ಲೂಟಿ ಮಾಡ್ತಾ ಇದ್ದ ಸರ್ಕಾರಗಳಿವು. ಆಮ್ ಆದ್ಮಿ ಪಾರ್ಟಿಯವರು ಹೇಳಿದರು ಬೆಲೆ ಏರಿಕೆ ಭಾರತೀಯ ಜನತಾ ಪಕ್ಷದ ಕೊಡುಗೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿದರು ಸರ್ಕಾರ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಬೆಲೆ ಏರಿಕೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿದರು. ಇವ್ರು ಹೇಳ್ತಿದ್ದಾರೆ ನಮ್ಮ GST ಹಣವನ್ನು ನಮಗೆ ನ್ಯಾಯಯುತ ಕೊಡಿ ಅಂತ ಹೇಳ್ತಾರೆ. JDS ಯಾರ ಪರವಾಗಿದೆ ಸರ್? JDS ಪಕ್ಷ ಜನರ ಪರವಾಗಿದೆ. ಏನು ಒಂದು ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿ ಅಭಿವೃದ್ಧಿ 20 ವರ್ಷದ ಹಿಂದೆ ಹೋಗಿದೆ. ಆಮೇಲೆ ಜನರಿಗೆ ಏನು ಸವಲತ್ತು ಸಿಗಬೇಕಾಗಿತ್ತೋ ಅದು ಇನ್ನು 20 ವರ್ಷ ಆದ್ರೂ ಸಿಗೋದು ಖಚಿತ ಇಲ್ಲ ಅನಿಸ್ತಾ ಇದೆ ಸರ್. ಆದ್ದರಿಂದ ಗ್ಯಾರಂಟಿ ಯೋಜನೆಗಳು ಬಂದಾಗ ಏನು ಗ್ಯಾರಂಟಿ ಭರವಸೆಯ ಒಂದು ಇದರಲ್ಲಿ 136 ಸೀಟನ್ನು ಕರ್ನಾಟಕ ರಾಜ್ಯದಲ್ಲಿ ಜನತೆ ಕೊಟ್ಟರು. ಆದರೆ ಇವರು ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡಿದ್ದು JDS ಧೈರ್ಯವಾಗಿ ಹೇಳಿ ಗ್ಯಾರಂಟಿಯನ್ನು ನಿಲ್ಲಿಸಿ. ನೀವು ಹೆಂಗಂದ್ರೆ ಅವು ಸಾಯಬಾರ್ದು, ಕೋಲು ಮುರಿಬಾರ್ದು. ನಿಮಗೆ ಗ್ಯಾರಂಟಿನೂ ಬೇಕು, ಬೆಲೆ ಏರಿಕೆನೂ ಬೇಡ. ಯಾವುದಾದ್ರೂ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕಲ್ವ ನೀವು? ಹೌದಲ್ವಾ ಸರ್? ಗ್ಯಾರಂಟಿ ಯೋಜನೆ ಉತ್ತಮ ರೀತಿಯಲ್ಲಿ ಕೊಡೋದಿದ್ರೆ ಕೊಡ್ಲಿ ಸರ್, ಅದಕ್ಕೆ ಅಭ್ಯಂತರ ಇಲ್ಲ. ಗ್ಯಾರಂಟಿ ಯೋಜನೆ ಉತ್ತಮ ರೀತಿಯಲ್ಲಿ ಕೊಡ್ತಾ ಇಲ್ವಾ ನೀವು? ಸರ್, ಗ್ಯಾರಂಟಿ ಯೋಜನೆಗೆ ಇವರು ನಾವು ಕಾಂಗ್ರೆಸ್ನ ಕಾರ್ಯಕರ್ತರು, ಸೇವಾಕರ್ತರು, ಅದು ಇದು ಜನರ ಪರವಾಗಿರ್ತೀವಿ ಅಂತಲ್ಲ ಸರ್. ಅವರು ಸಂಬಳ ತಗೊಳ್ತಾ ಇದ್ದಾರಲ್ಲ ಸರ್ ಜನರ ತೆರಿಗೆ ಹಣಲ್ಲಿ. ಅವರು ನಿಜವಾಗೂ ಗ್ಯಾರಂಟಿನ ಇಷ್ಟು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಗ್ಯಾರಂಟಿ ಹಣದಲ್ಲಿ ಕಾರ್ಯಕರ್ತರನ್ನ ನೇಮಕ ಮಾಡಿ ನಮ್ಮ ತೆರಿಗೆ ಹಣನ ಪೋಲ್ ಮಾಡ್ತಾ ಇದ್ದಾರೆ. ಅದೊಂದೇ ಸಾಕ್ಷಿ ಸಾಕು ಸರ್. ಗ್ಯಾರಂಟಿ ಅನುಷ್ಠಾನಕ್ಕೆ ಆಯಾ ಇಲಾಖೆಗಳಿದೆ, ಅಧಿಕಾರಿಗಳಿದೆ, ಸರ್ಕಾರ ಇದೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಕಾರ್ಯಕರ್ತರುಗಳಿಗೆ, ಅವರ ನಾಯಕರುಗಳಿಗೆ ಜೇಬು ತುಂಬಿಸಲು, ಉದ್ಯೋಗ ಕೊಡಲು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಮುಖಾಂತರ ನಮ್ಮೆಲ್ಲರ ದುಡ್ಡನ್ನು, ತೆರಿಗೆ ದುಡ್ಡನ್ನು ಅವರ ಕಾರ್ಯಕರ್ತರ ಜೇಬಿಗೆ ಹಾಕ್ತಿದ್ದಾರೆ. ಸುಳ್ಳು. ಗ್ಯಾರಂಟಿಯನ್ನ ಅಲ್ಲ ಸರ್, ಅನುಷ್ಠಾನ ಅಧಿಕಾರಿಗಳೇನ್ರಿ ಕತ್ತ ಕಾಯ್ತಾರೇನ್ರಿ? ಸರ್ಕಾರ ಹಾಕಿರೋದಾಕ್ರಿ ಯಾರ್ರಿ? ರೇವಣ್ಣ ಯಾರ್ರಿ? ಯಾಕ್ರಿ ಅನುಷ್ಠಾನ ಸಮಿತಿ ಮಾಡಿದ್ರಿ? ಯಾರು ದುಡ್ಡು? ಯಾರು ಸುಳ್ಳು ಹೇಳ್ತಿಲ್ಲ. ನೀವು ಪ್ರಮಾಣ ಮಾಡಿ ಹೇಳಿ. ನಮ್ಮ ತೆರಿಗೆ ದುಡ್ಡು ಕೇಳಿಸ್ಕೊಳ್ಳಿ. ನಮ್ಮ ತೆರಿಗೆ ದುಡ್ಡನ್ನ ನಿಮ್ಮ ಜೋಬಿ ಹಾಕಂತೀರಾ? ನಿಮಗೆ ಅವ್ರಿಗೆ ಬೇರೆ ರೀತಿ ಉದ್ಯೋಗ ಕೊಡಿ, ಉದ್ಯೋಗ ಸೃಷ್ಟಿ ಮಾಡಿ. ಕೊಡ್ತಾ ಇಲ್ಲ. ಸರ್ಕಾರವನ್ನ ಅಧಿಕಾರಕ್ಕೆ ತಂದ ಕಾರ್ಯಕರ್ತರಿಗೆ ಗ್ಯಾರಂಟಿಗಳನ್ನ ಏನ್ರಿ ಇದು? ಕಾರ್ಯಕರ್ತರಿಗೆ ನಮ್ಮ ತೆರಿಗೆ ದುಡ್ಡು ಕೊಡ್ಬೇಡ್ರಿ. ಕಾರ್ಯಕರ್ತರು ಯಾಕ್ರಿ ಅನುಷ್ಠಾನ ಸಮಿತಿ ಮಾಡ್ತಿದ್ದೀರಾ? ಸುಳ್ಳು ಹೇಳ್ಬೇಡ್ರಿ, ಸುಳ್ಳು ಹೇಳ್ಬೇಡಿ. ಗ್ಯಾರಂಟಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದ ಕಾರ್ಯಕರ್ತರಿಗೆ ಕೇಳಿಸ್ಕೊಳ್ರಿ. ಗ್ಯಾರಂಟಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದ ಕಾರ್ಯಕರ್ತರಿಗೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ಯೋಗ್ಯತೆ ಇದೆ. ದುಡ್ಡು ಕೊಡ್ತೀವಿ ಅಂತ ಹೇಳಿಲ್ಲ. ಅವರ ಹೇಳಿಕೆಗಳನ್ನ ಸುಳ್ಳಾಗಿ ಅರ್ಥೈಸ್ಕೊಳ್ಳಾಗ್ತಾ ಇದೆ, ಸುಳ್ಳಾಗಿ ಪ್ರಚಾರ ಮಾಡಲಾಗ್ತಾ ಇದೆ. ಸುಳ್ಳು ಸುಳ್ಳು ಸುಳ್ಳು. ಗ್ಯಾರಂಟಿಗಳಿಂದ ಇಡೀ ದೇಶದಲ್ಲಿ ಗ್ಯಾರಂಟಿಗಳನ್ನ ಸಮರ್ಥವಾಗಿ ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರ. ಸರ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಿಗೆ HM ರೇವಣ್ಣವರು ಗೂಟದ ಕಾರ್ಯ ಹಾಕೊಟ್ಟವ್ರೆ. ಡೀಸೆಲ್ ಯಾರು? ಅನುಷ್ಠಾನವನ್ನ ಸರಿಯಾಗಿ ಮಾಡೋದಕ್ಕೆ ಒಂದಷ್ಟು ಒಂದು ವ್ಯವಸ್ಥೆ. ಯಾಕ್ರಿ ಅಧಿಕಾರಿಗಳು ಇಲಾಖೆ ಏನು ಅಂದ್ರೆ ಅವ್ರಿಗೆ ಬೇರೆ ಕೆಲಸನೇ ಇಲ್ವಾ? ಏನ್ರಿ ಇದು? DBT ಮುಖಾಂತರ ಹೋಗುತ್ತೆ. ಏನ್ ಕೆಲಸ ಇದೆ? ಈಗಿರುವ ಅಧಿಕಾರಿಗಳಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಅವರ ವರ್ಕ್ ಪ್ರೆಷರ್ ಅನ್ನ ಕಡಿಮೆ ಮಾಡೋದಕ್ಕಾಗಿ
ಸ್ವಾಮಿ ನಾವು ಸ್ವಾಮಿ ಜನರ ಮುಂದೆ ಹೋಗ್ಬಿಟ್ಟು ಕಾರ್ಡನ್ನು ಕೊಟ್ಬಿಟ್ಟು ಬಂದಿರೋದು 2,000 ನಾವು ಕೊಡ್ತೀವಿ ಅಂತ ನಾವು ಕಾರ್ಯಕರ್ತರು ಹೇಳ್ಬಿಟ್ಟು ಬಂದಿರೋ ಜನರಿಗೆ ನಮ್ಮನ್ನ ಬಂದು ಉತ್ತರ ಕೇಳ್ತಾರ ಅವರು ಏನ್ರಿ 2,000 ಎಲ್ರಿ ಅಂತ ನಾವು ಅವ್ರಿಗೆ ಉತ್ತರ ಕೊಡ್ಬೇಕು. ಒಳ್ಳೆ ಪೊಲಿಟಿಷಿಯನ್ ಆಗ ಲಕ್ಷಣ ಇದೆ ನಿಮ್ಗೆ. ಅದ್ಭುತವಾಗಿ ಸತ್ಯದ ತಲೆ ಮೇಲೆ ಹಿಡಿದಂಗೆ ಸುಳ್ಳು ಹೇಳ್ತೀರಾ. ಆಯ್ತಾ, ಸರಿ. ಈ ಬೆಲೆ ಏರಿಕೆ ನೀವು ಸಹಿಸ್ತೀರಾ? ಸರಿ, ಬೆಲೆ ಏರಿಕೆ ಏನಾಗಿದೆ ಅಂದ್ರೆ ಇವತ್ತು ನರೇಂದ್ರ ಮೋದಿ 3ನೇ ಕ್ಲಾಸ್ ಓದಿರೋರು, ಅವರಿಗೆ ಅದೆಲ್ಲ ಬೇಡ. ನಾನು ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತನಾಡಿ. ನೀವು ಹಾಲಿನ ದರ ಏರಿಸಿದಿರಾ, ನೀರಿನ ದರ ಏರಿಸ್ತಾ ಇದ್ದೀರಾ, ಆಯ್ತಾ, ಕರೆಂಟ್ ಬಿಲ್ ಏರಿಸಿದಿರಾ, ಮನೆ ಶುಲ್ಕ ಏರಿಸಿದಿರಾ, ರಿಜಿಸ್ಟ್ರೇಷನ್ ಶುಲ್ಕ ಏರಿಸಿದಿರಾ. 57 ಲಕ್ಷ ಕೋಟಿ ಇವತ್ತು ನಮ್ಮ ದೇಶದಲ್ಲಿ. ನಿಮ್ಮದು ಕೇಳ್ರಿ, ನಿಮ್ಮದು ಕೇಳ್ರಿ. ಬರ್ತಾ ಇಲ್ಲ. ಅವ್ರದ್ದು ಮಾತಾಡೋಣ, ಆಮೇಲೆ ಅವ್ರದ್ದು ಮಾತಾಡೋಣ. ಮೊದಲು ನಿಮ್ಮದು ಕತೆ ಹೇಳಿ. ನಮ್ಗೆ ಅನ್ನದಾನ ಬರ್ತಾ ಇಲ್ಲ, GST ಅಮೌಂಟ್ ನಮ್ಗೆ ರಿಟರ್ನ್ ಆಗ್ತಾ ಇಲ್ಲ. 4 ಲಕ್ಷ ಕೋಟಿಯಲ್ಲಿ ನಮಗೆ ಬರ್ತಾರೆ 30,000 ಕೋಟಿ ಬರ್ತಾ ಇರೋದು. ಅದ್ರಕೊಂಡು ನಾವು ಎಲ್ಲಿಂದ ಏನು ಮಾಡೋಕ್ಕಾಗುತ್ತೆ? ಇವತ್ತು MP ಗಳು 17 MP ಇದ್ದಾರೆ. ಯಾರೋ ಕೇಂದ್ರದಲ್ಲಿ ಕೇಳ್ಬಿಟ್ಟು ನಮ್ಮ GST ಅನ್ನ ತರೋರು ಯಾರು? ಎಲ್ಲ MP ಗಳು ಮನೇಲಿ ಮಲ್ಕೊಂಡಿದ್ದಾರೆ. ಇವತ್ತು ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ. MP ಗಳು BJP ನಾಲಾಯಕಗಳು. ಒಂದು MP ಒಂದು ಉಸಿರು ಬಿಡ್ತಾ ಇಲ್ಲ. ಏನಪ್ಪ ನೀನು ಸ್ಟೂಡೆಂಟ್ ಲೀಡ್ರಾ, ಯೂತ್ ಹೋರಾಟ ಮಾಡ್ಬೇಕಲ್ಲಪ್ಪ ಗ್ಯಾರಂಟಿ ವಿರುದ್ಧ? ಏನ್ ಮಾಡ್ತಿದ್ದಾರೆ ನಿಮ್ಮ ನಾಯಕರುಗಳೆಲ್ಲ? ಸರ್, ಇವತ್ತಿನ ದಿನ ಬೆಲೆ ಏರಿಕೆ ರಾಜ್ಯದಲ್ಲಿ ಆಗ್ತಿರೋ ಹೋರಾಟ ಮಾಡ್ಬೇಕಲ್ವಾ? ಪಾಪ್ಕಾರ್ನ್ ಬೆಲೆ ಏರಿದಾಗ GST ಏರಿದಾಗ ಮಕ್ಕಳು ಪುಸ್ತಕ ಪೆನ್ಸಿಲ್ ಮೇಲೆ GST ಲೂಟಿ ಮಾಡಿದಾಗ 43,500 ಕೋಟಿ ಕನಿಷ್ಠ ಠೇವಣಿ ದಂಡವನ್ನು ವಸೂಲಿ ಮಾಡಿದಾಗ ವಿಮಾನ 18% GST ಲೂಟಿ ಮಾಡಿದಾಗ GST ಕಾರಣಕ್ಕಾಗಿ ಸಣ್ಣ ಉದ್ದಿಮೆಗಳನ್ನು ಬಾಗಿಲು ಮುಚ್ಚಿದಾಗ ಉದ್ಯೋಗ ಕಡಿತವಾದಾಗ ಭಾರತೀಯರು ಬರ್ಕ ಬಂದಿದ್ದೀರಾ? ಖರೀದ ಸಾಮರ್ಥ್ಯ ಕೃಷಿದು ಬದುಕು ಬರ್ಬರವಾದಾಗ ಈ BJP ಸ್ನೇಹಿತರು ಎಲ್ಲೋಗಿದ್ರು? ಇವತ್ತು ಅವ್ರನ್ನ ಕೇಳ್ತೀರಿ. ಬೆಲೆ ಏರಿಕೆಯಿಂದ ಎಷ್ಟು ತತ್ತರಿಸಿದ್ರ ನೋಡಿ. ನಿಮ್ಮ ರಾಜ್ಯ ಸರ್ಕಾರ ಓಟ್ ಹಾಕಿ ಸರ್ಕಾರ ತಂದು ನಿಮ್ಮ ಮೇಲೆ ಬರ ಎಳಿತಿದೆಯಲ್ಲ, ನಿಮ್ಗೆ ಎಷ್ಟು ನೋವಾಗಿರ್ಬೋದಲ್ವಾ? ಎಷ್ಟು ನೋವಾಗಿರ್ಬೋದು ನಿಮಗೆ. ನಿಮ್ಮ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ನೀವು ಒಬ್ಬ ಜನನಾಯಕ ಆಗಿ ಬೆಳೆಯಕ್ಕೆ ಸಾಧ್ಯ. ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂದೇ ಬೆಲೆ ಜಾಸ್ತಿ ಆಗಿಲ್ಲ. ಇಡೀ ಇಂಡಿಯಾದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಮಾಡಿ ಆಯ್ತು. ಅವ್ರು ಮಾಡಿದ್ರು, ನೀವು ಮಾಡ್ತಿರಲ್ರಿ. ನಾವು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅಣ್ಣಾ ಹಜಾರೆ ಆ ಮನುಷ್ಯ ಮಾಡಿದ ಬೆಲೆ ಏರಿಕೆ ಇಡೀ ರಾಜ್ಯದಲ್ಲಿ ನಾಚಿಕೆ ಆಗ್ಬೇಕು ನಾವು. ಈ ಸ್ಟೇಟ್ ಗೌರ್ಮೆಂಟ್ ಒಂದಷ್ಟು ಟ್ಯಾಕ್ಸ್ ಮಾಡಿ ನಿಮಗೂ ಕಷ್ಟ ಆಗಿರ್ಬೇಕು ಪಾಪ. ಏನು ಕಷ್ಟ ಇಲ್ಲ ಸರ್, ಯಾಕಂದ್ರೆ ನೋಡಿ ₹2 ದೊಡ್ಡದಂತ ಹೇಳ್ತಾ ಇಲ್ಲ, ಅದ್ರ ಎಫೆಕ್ಟ್ ಇದೆಯಲ್ಲ ನಮ್ಮಂತ ನಿಮ್ಮಂತ ಬಡವ್ರ ಮೇಲೆ ಬೀಳುತ್ತಾರೆ. ಸರ್, ಈಗ ₹2 ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ನನ್ನ ಮಾತು ಒಂದ್ಸಲ ಕೇಳ್ಕೊಳ್ಳಿ. ₹2 ಡೀಸೆಲ್ ಬೆಲೆ ಜಾಸ್ತಿ ಆಗಿದೆಯಲ್ಲ, ಅದೇ ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಸರ್? ಅದಕ್ಕೆ ಟ್ಯಾಕ್ಸ್ ಎಷ್ಟು ಕೊಡ್ತಾ ಇದ್ದಾರೆ ಸರ್? ಅವ್ರಿಗೆ ತಾಕತ್ತಿದ್ರೆ ನಿಮ್ದು ಹೇಳಿ ಸ್ವಾಮಿ. ಬೆಲೆ ಕಮ್ಮಿ ಮಾಡಿಸ್ತಾರ ಕೇಳಿ ಸರ್. ನಾವು ರಾಜ್ಯದಿಂದ ಕಮ್ಮಿ ಮಾಡಕ್ ನಾವು ಸಿದ್ಧ. ಅವ್ರು ಸೆಂಟ್ರಲ್ ಇಂದ ರೂಡ್ ಆಯಿಲ್ ಬೆಲೆ ಕಮ್ಮಿ ಮಾಡಿಸ್ತಾರ ಕೇಳಿ ಸರ್. ಅವ್ರಿಗೆ ಅವ್ರ ತಾಕತ್ತು ತಮ್ಮಿದ್ರೆ ಕಮ್ಮಿ ಮಾಡ್ಸಕ್ ಕೇಳಿ ಸರ್. ಅವ್ರಿಗೆ ಅವ್ರು ಮಾಡ್ತಾರೆ ಕೇಳಿ ಸರ್. ಬಸವರಾಜ ಬೊಮ್ಮಾಯಿಯವರು ಯಾವಾಗ ತಾಕತ್ತು ದಮ್ಮು ಅಂದ್ರು ಎಲ್ಲರೂ ಅದನ್ನೇ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಶಾಸಕರ ಸಂಬಳವನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ, ಸಚಿವರ ಸಂಬಳವನ್ನು ದುಪ್ಪಟ್ಟ ಮಾಡ್ಕೊಂಡಿದ್ದಾರೆ, MP ಗಳ ಸಂಬಳವನ್ನು ಜಾಸ್ತಿ ಮಾಡಿದ್ದಾರೆ. ಯಾವ ರಾಜಕಾರಣಿಗಳು ಕೂಡ ಪ್ರಶ್ನೆ ಮಾಡ್ತಿಲ್ಲ, ಯಾಕಂದ್ರೆ ಅವರು ಸಂಬಳವನ್ನು ದುಪ್ಪಟ್ಟು ಮಾಡ್ಕೊಂಡಿದ್ದಾರೆ. ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಅವರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಜೊತೆಗೆ ಜನಸಾಮಾನ್ಯರ ಮೇಲೆ ಇವೆಲ್ಲವೂ ಕೂಡ ಬರೆ ನಮ್ಮ ಟ್ಯಾಕ್ಸ್. ಸರ್, ಇವತ್ತು ಮೊದಲನೇದಾಗಿ ಇವತ್ತೇನು ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಗಂಡಸ್ತನ ಅದು ಇದೆಲ್ಲ 2014ರಿಂದ ಒಳ್ಳೆ ಮಾತಾಡಿ, ಯಾಕೆ ಸುಮ್ಮನೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರಲ್ಲ, 2 ಕೋಟಿ ಉದ್ಯೋಗ ಕೊಡ್ತೀರಲ್ಲ, ಅಲ್ಲಿ ಎಲ್ಲಿಗೋಗಿತ್ತು ಸ್ವಾಮಿ ನಿಮ್ಮ ಗಂಡಸ್ತನ? ಅವಾಗ ಎಲ್ಲೋದ್ರು ಸ್ವಾಮಿ ನಿಮ್ಮ ವಿಶ್ವಗುರು? ಸ್ವಾಮಿ, ನಾವು ಇವತ್ತು ರಾಜ್ಯದ ಪರಲ್ಲಿ ಇರ್ತಕ್ಕಂಥ ಜನರ ಪರವಾಗಿ ನಾವು ಸರ್ಕಾರನ ರಚನೆ ಮಾಡಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ. ಇವತ್ತೇನಾದರೂ ಬೆಲೆ ಏರಿಕೆ ಆಗಿದೆ ಅಂದರೆ ಆಗಿದೆ, ಒಪ್ಕೊಳ್ತೀವಿ, ನಿಜ. ಆದರೆ ಬೇಸ್ ಕರೆಕ್ಟ್ ರೀ, ಒಪ್ಕೊಂಡಿದ್ರಲ್ಲ ನೀವು. ಆಯ್ತಾ, ಕ್ಷಮೆ ಕೇಳಬೇಕು ನೀವು, ಕ್ಷಮೆ ಕೇಳಬೇಕು. ರಾಜ್ಯದ ಜನರ ಕ್ಷಮೆ ಕೇಳಬೇಕು. ನೀವು ಕೇಳ್ತೀರಾ? ನೋಡಿ, ಇವಾಗ ನೋಡಿ ಸರ್, ನಾವು ಬೆಲೆ ಸರ್, ಒಂದು ನಿಮಿಷ ಹೇಳೋದು ಕೇಳಿ ಸರ್. ನಾವೀಗ ಬೆಲೆ ಏರಿಕೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಬೆಲೆ ಏರಿಕೆ ಆಗಿದೆ. ಹಾಲಿನ ಬೆಲೆ ಏರಿಕೆ ಆಗಿದೆ. ಯಾರಿಗೋಸ್ಕರ ಹಾಲಿನ ಬೆಲೆ ಏರಿಕೆ ಆಗಿದೆ? ರೈತರಿಗೆ. ನೀವು ಮಾಡಿದಂತ ಮೋಸನ ನಾವಿವಾಗ ಸರಿಪಡಿಸ್ತಾ ಡೀಸೆಲ್ ₹2 ಯಾಕೆ ಮಾಡಿದ್ರಿ? ಅದನ್ನು ಸಹ ಹೇಳ್ತಾ ಇದೀನಿ, ಇವತ್ತು ಕೇಳ್ಕೊಳ್ಳಿ. ನಾಯಕರುಗಳಿಗಾಗ ಸಂಬಳ ದುಪ್ಪಟ್ಟು ಮಾಡ್ಕೊಂಡಿದ್ರ ನಿಮ್ಮ ಮಂತ್ರಿಗಳು, MLAಗಳು. ಅದಕ್ಕ ಡೀಸೆಲ್ ಬೆಲೆ ₹2 ಮಾಡಿರೋದು. ಇವ್ರ MP ಗಳೆಲ್ಲ ಏನ್ ಮಾಡ್ತಾರೆ? ಇವ್ರ MP ಗಳೆಲ್ಲ ಅವ್ರಿಗೆ ಬುದ್ಧಿ ಇಲ್ಲ. ನೀವು ಏನ್ ತಿಂತೀರಾ? ಹೇಳ್ತೀನಿ ಕೇಳಿ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇವತ್ತು ಗ್ಯಾರಂಟಿ ಕೊಟ್ಟು ನಾವು ಈ ಮೊದಲ ಮಾಡಿದೀವಿ. ಆದ್ರೆ ಯಾವುದೇ ಗ್ಯಾರಂಟಿ
ಮಾಡಿದೆ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ಯೋಗ್ಯತೆ ಏನಂತ ತಿಳ್ಕೊಳ್ಳಿ. ನಿಮ್ಮ ಯೋಗ್ಯತೆ ಏನು, ನಿಮ್ಮ ಬೆಲೆ ಏರಿಕೆ ಏನಿದೆ ಅಲ್ಲಿ ಅದನ್ನ ತಿಳ್ಕೊಂಡು ಮಾತಾಡಿ. ಅದೇ ಹಾಲನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಹೊರ ನೆರೆ ರಾಜ್ಯದಲ್ಲಿ ಎಲ್ಲ ನೀವು ನೋಡಿದ್ರೆ ಸರಿ, ನಮ್ಮ ರಾಜ್ಯದಷ್ಟು ಕಮ್ಮಿ ರೇಟು ಎಲ್ಲೂ ಇಲ್ಲ. ಸುಮ್ಮನೆ ನೀವು ನಾಟಕ ಮಾಡ್ತಾ ಇದ್ದೀರಾ. ಪ್ರತಿಭಟನೆ ಹೆಸರಲ್ಲಿ ಮೋಜು ಮಸ್ತು ಮಾಡ್ತಾ ಇದ್ದೀರಾ. ನೆನ್ನೆ ಹೋಗ್ಬಿಟ್ಟು ಮೋಜಿ ಮಸ್ತು ಮಾಡ್ಕೊಂಡು ಕೂತಿದ್ದೀರಾ. ಅವ್ರು ಕೇಳ್ತೀನಿ ಮೋಜು ಮಸ್ತಿ ಮಾಡ್ತಿದ್ದೀರಾ ಅಂತ ಹೇಳಿ. 100% ಮೋಜಿ ಮಸ್ತು ಮಾಡ್ತಾವ್ರೆ. ಸರ್ ಒಂದು ನಿಮಿಷ ಸರ್, ಇವತ್ತು 2 ರೂಪಾಯಿ ಡೀಸೆಲ್ ಬೆಲೆ ಏರಿಕೆ ಆಗಿರೋದು ಸತ್ಯ. ಒಪ್ಕೊಂತೀರಾ? ಒಂದು ನಿಮಿಷ ಕ್ಷಮೆನೂ ಕೇಳ್ತೀರಾ? ನಿಮಿಷ ಇದೆ. ಇಲ್ಲ ಹೇಳ್ಬಿಡ್ತೀನಿ. ಜನರ ಕ್ಷಮೆ ಕೇಳಿ, ಅಧಿಕಾರಕ್ಕೆ ಬಂದಿದ್ವಿ. ಉತ್ತರ ಕೊಡ್ತೀವಿ. ಏನ್ ಹೇಳಿದ್ರು ಇದೇ ಬಿಜೆಪಿ ಅಂಧ ಭಕ್ತರು ಏನ್ ಹೇಳಿದ್ರು ಯಡಿಯೂರಪ್ಪನ ಕಾಲದಲ್ಲಿ? ಏನ್ ಹೇಳಿದ್ರು? 200 ರೂಪಾಯಿ ಡೀಸೆಲ್ ಬೆಲೆ ಆದ್ರು ಬೈಕ್ ಮಾರಿ ನಾವು ಪೆಟ್ರೋಲ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂಧ ಭಕ್ತರು, ಬಿಜೆಪಿ ಅಂಧ ಭಕ್ತರು 200 ರೂಪಾಯಿ ಆಗ್ಲಿ ಪೆಟ್ರೋಲ್ ಬೆಲೆ ನಾವು ಹಾಕಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇ ಯಾವ ಮುಖ ಇಟ್ಕೊಂಡು ಇರೋ ಜನರ ಹತ್ರ ಹೋಗ್ತಾ ಇದ್ದಾರೆ. ಅಪ್ಪ ಮಕ್ಕಳು ಲಂಚದಿಂದಾನೆ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಇಳಿದ್ರು. ಇವತ್ತು ಬೊಮ್ಮಾಯಿ ಅವರು ಬೊಮ್ಮಾಯಿ ಮಗ ಸೋಲು MP ಆಗಿ ಕೈ ಕಟ್ಕೊಂಡು ನಿಂತಿದ್ದಾರೆ. ಬಿಜೆಪಿ ಅವರು ಅಂಧ ಭಕ್ತರು, ಗುಮಾಸ್ತರು ಬಿಜೆಪಿ ಅಂತ. ಮೇಡಮ್, ನಿಮಗೆ 2,000 ರೂಪಾಯಿ 3 ತಿಂಗಳಾಯ್ತಲ್ಲ ಬಂದು? ಅಲ್ಲ ಅಕೌಂಟ್ಗೆ ಹಾಕಿ 3 ತಿಂಗಳಾಯ್ತಾ? 3 ತಿಂಗಳಾಯ್ತಾ 4 ತಿಂಗಳಾಯ್ತಾ ಮೇಡಮ್? ಅದಕ್ಕೆ ರಿವಾರ್ಡ್ ಮಾಡಿದ್ದಾರೆ. ಬಟ್ ಈಗ ಅವ್ರು ಹೇಳಿದ ಮಾತನ್ನ ವಾಪಸ್ ತಗೋಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ನಾಚಿಕೆ ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಜನಪರವಾದ ಬಜೆಟ್ ನ ಮಂಡನೆ ಮಾಡಿದ್ದಾರೆ. ಮಹಿಳೆಯರ ಪರವಾಗಿ ನಿಂತಿದ್ದಾರೆ, ಮಕ್ಕಳ ಪರವಾಗಿ ನಿಂತಿದ್ದಾರೆ, ಎಲ್ಲ ಧರ್ಮದವರ ಪರವಾಗಿ ನಿಂತಿದ್ದಾರೆ. ಆದ್ರೆ ಮೋದಿ ಏನ್ ಮಾಡ್ತಿದ್ದಾರೆ? ಇವತ್ತು ತಗೊಳ್ಳಿ, ಇವ್ರು ಬಂದಿರೋದು ವಕ್ಫ್ ಬಿಲ್ ಏನ್ ತಗೊಂಡ್ ಬಂದಿದ್ದಾರೆ, ಅದು ಜಸ್ಟ್ ಹಿಂದೂ ಮತ್ತೆ ಮುಸ್ಲಿಮ್ಸ್ ಅವ್ರ ನಡುವೆ ಕೋಮುವಾದ ಸೃಷ್ಟಿ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಂದಿರೋದು. ಇವರು ಸುಳ್ಳು ಅಂದ್ರೆ ಬಿಜೆಪಿ ಅಂದ್ರೆ ಸುಳ್ಳು. ನಾವು ಮಾಡ್ತಿಲ್ಲ. ಹಸಿ ಸುಳ್ಳು ಅಂದ್ರೆ ಕಾಂಗ್ರೆಸ್ ಅಲ್ಲ, ಹಸಿ ಸುಳ್ಳು ಅಂದ್ರೆ ಬಿಜೆಪಿ. ನಿಮಗೆ ಎಷ್ಟು ತಿಂಗಳಾಯ್ತು ಈಗ? 2,000 ಬರೋದಲ್ಲಿ ಎಷ್ಟು ತಿಂಗಳಾಯ್ತು? ಅದು ಆಲ್ರೆಡಿ ಕೊಡ್ತೀವಿ ಅಂತ ಆಲ್ರೆಡಿ ಕನ್ಸರ್ಟ್ ಮಿನಿಸ್ಟರ್ ರಿಪ್ಲೈ ಮಾಡಿದ್ದಾರೆ. ಬಟ್ ನೀವು ಮಾತಾಡಿ, ಇವತ್ತು ಅವರು 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಕಪ್ಪು ಹಣನ ವಾಪಸ್ ತಗೊಂಡ್ ಬರ್ತೀನಿ ಅಂತ ಮಾತಾಡಿದ್ರು. ಯಾವ್ದಾದ್ರು ಮಾಡಿದಾರ? ಮೋದಿ ಕೈಲಿ ತಾಕತ್ತಿದ್ರೆ ರಾಜೀನಾಮೆ ಕೊಡ್ಸಕ್ ಹೇಳಿ ಅವ್ರಿಗೆ. ನಾನು ಇದು ನೇರವಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ಆಯ್ತಾ? ಮೋದಿ ಕೈಲಿ ತಾಕತ್ತಿದ್ರೆ ಅವರಿಗೆ ರಾಜೀನಾಮೆ ಕೊಡ್ಸೋದಕ್ಕೆ ಹೇಳಿ. ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ಅವ್ರ ಬಗ್ಗೆ? ಎಸ್ ಸರ್. ನರೇಂದ್ರ ಮೋದಿ ಅವರು ನಮ್ಮ ಕಾರ್ಯಕರ್ತರೆಲ್ಲ ಹೇಳಿದ್ರು, ನರೇಂದ್ರ ಮೋದಿ ಅವರು 1,000 ರೂಪಾಯಿ ಮಾಡಲಿ ಡೀಸೆಲ್ ಬೆಲೆನ, ನಾವು ಸಿಂಹ ಸಾಕಿದೀವಿ ಹಾಕೊಂಡು ಓಡಿಸ್ತೀವಿ ಅಂತಾರೆ. ನಾವು ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು, ಜನಪರವಾದಂಥ ಆಡಳಿತ ಕೊಟ್ಟು 2 ರೂಪಾಯಿ ಜಾಸ್ತಿ ಮಾಡಿದೀವಿ. ಅದಕ್ಕೆ ಇವರು ಬಿಜೆಪಿ ಅವ್ರು ಬಾಯಿ ಬಡ್ಕೊಂತಾರಲ್ಲ. ಯಾಕೆ ಇವಾಗ ಸಿಂಹ ಸಾಕಿಲ್ವಾ? ಇವತ್ತು ಎಷ್ಟು ಬಿಜೆಪಿ ಕಾರ್ಯಕರ್ತರು ಶಕ್ತಿ ಯೋಜನೆ ತಿರಸ್ಕಾರ ಮಾಡ್ಲಿ, ಬೇಡ ಅಂತ ಹೇಳಿ ಗ್ಯಾಸ್ ಸಬ್ಸಿಡಿ ಬಿಟ್ಬಿಡಿ ಅಂತ ಹೇಳಿದ್ರು ನರೇಂದ್ರ ಮೋದಿ. ಇವತ್ತೆಷ್ಟು ಅವ್ರಿಗೆ ಗ್ಯಾಸ್ ಬೆಲೆನ ಏರಿಕೆ ಮಾಡಿದ್ದಾರೆ. ಇವತ್ತು JDS ಅವ್ರನ್ನ ಇವ್ರು ಹೋರಾಟಕ್ಕೆ ಕರೆದಿಲ್ಲ. JDS ಅವ್ರನ್ನ ಹೋರಾಟಕ್ಕೆ ಕರೆದಿಲ್ಲ. ಇವ್ರು ಮೈತ್ರಿಕೂಟದ ಸರ್ಕಾರ. ಹಂಗಾದ್ರೆ ನಮ್ ಜೊತೆಗೆ ಬರ್ಬೇಕಾಯ್ತಲ್ಲ. ನಾವು ಅಕ್ಕಿ ಹೌದೌದು, ನಿಮ್ಮ ಮಂತ್ರಿಗಳು ನುಡಿದಂತೆ ನಡೀತಾರೆ. ಎಷ್ಟಿದೆ ಕಮಿಷನ್ ಎಲ್ಲ ಚೆನ್ನಾಗಿ ಗೊತ್ತು. ಈಗ ಅವ್ರದ್ದಾಯ್ತು. 1 ನಿಮಿಷ ಸಮಾಧಾನ ಪ್ಲೀಸ್, ಸಮಾಧಾನ. ಈಗ ಯಾಕೆ 2 ರೂಪಾಯಿ ಯಾಕೆ ಏರಿಸಿದ್ರ ಅಂತ ಹೇಳಿದ್ರೆ ಮೋದಿ ಅಂತೀರಾ? ಹಾಲಿನ ಬೆಲೆ, ನೀರಿನ ಬೆಲೆ, ಮುದ್ರಾಂಕ ಶುಲ್ಕ, ರಿಜಿಸ್ಟ್ರೇಷನ್ ಫೀಸು ಎಲ್ಲ ಏರಿಸಿದ್ದೀರಾ. ನಾನು ನಿಮ್ಮನ್ನು ಕೇಳ್ತೀನಿ, 1 ನಿಮಿಷ ಸಮಾಧಾನ. ಎಸ್, ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅವರು ನಿಮ್ಮ ಮೇಲೆ ಹೇಳಿದ್ರು 66 ಟೋಲ್ಗಳಿದ್ದಾವೆ ಕರ್ನಾಟಕದಲ್ಲಿ. ಎಷ್ಟು ಹೇಳಿ? ಟೋಲ್ದು 5% ಏರಿಸಿದ್ದಾರೆ ಸ್ವಾಮಿ. ನಾನು ಓಡಾಡ್ತೀನಿ, ನೀವು ಓಡಾಡ್ತೀರಿ, ನಿಮ್ಮ ನಾಯಕ ವಿಜೇಂದ್ರ ಓಡಾಡ್ತಾರೆ, R ಅಶೋಕ್ ಓಡ್ತಾರೆ, ಯಡಿಯೂರಪ್ಪ ಓಡಾಡ್ತಾರೆ, ಶೋಭಾ ಕರ್ಲೆ ಓಡಾಡ್ತಾರೆ. ಯಾರ್ದ್ರಿ ದುಡ್ಡು ಇವೆಲ್ಲ? ಯಾಕ್ರೆ ಹಿಂಗೆ ಜನರ ಸಾಮಾನ್ಯರನ್ನ ಸುಲಿಗೆ ಮಾಡ್ತೀರಾ? ಟೋಲ್ ಫೀಸ್ ನೀವು ಅಷ್ಟೇ 5% ಏರಿಸಿದ್ರಾ, ಆಯ್ತಾ? 5% ಏರಿಸಿದ್ರಾ, ಇದು ಸರಿನಾ? ನಾವು ನೋಡಿ, ನೀವು ಆನ್ಸರ್ ಮಾಡಲಿಲ್ಲ. ನಿಮಗೆ ಪಾಪ ಆತ್ಮಸಾಕ್ಷಿಯ ಹೊಡೆತ ಬೀಳ್ತಾ ಇದೆ. ಇಡೀ ದೇಶದಲ್ಲಿ 1000 ಕಿಲೋಮೀಟರ್ ರೈಲ್ವೆ ಯೋಜನೆಗಳು ಬಂದಿದೆ. ದೊಡ್ಡ ಇಡೀ ಇತಿಹಾಸದಲ್ಲೇ ಯಾವ ಹೈವೇನೂ ಆಗಿರಲಿಲ್ಲ. ಆ ಹೈವೇ ನಮ್ಮ ಮೋದಿ ಸರ್ಕಾರ ಮಾಡಿದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಂದಾಗಿಂದ ಬರೀ ನಾಟಕ. ಏಪ್ರಿಲ್ 1ಕ್ಕೆ ಏಪ್ರಿಲ್ ಫೂಲ್ ಅಂತ ಇತ್ತು. ಇಡೀ ರಾಜ್ಯದ ಜನಗಳನ್ನ
ಕಾಂಗ್ರೆಸ್ ಸರ್ಕಾರ ಫುಲ್ ಮಾಡಿದ್ದಾರೆ. ಯಾಕೆಂದ್ರೆ ಸರ್ ಬೆಳಗ್ಗೆ ತಾನೇ ನಾನು ನ್ಯೂಸ್ 18 ಕನ್ನಡ ನೋಡ್ತಾ ಇದ್ದಾಗ ರಿಯಾಲಿಟಿ ಚೆಕ್ ಮಾಡ್ತೀರಾ, ಹಾಲಿನ ಬೆಲೆ ಏನು ಇವರು ಲೂಟಿ ಮಾಡ್ತಾವ್ರೆ, ಜನಗಳು ತಲುಪ್ತಿಲ್ಲ ಅಂತ ನೋಡ್ತಾ ಇದ್ದಾಗ 50 ಪೈಸಾ ಸರ್, 4 ರೂಪಾಯಿ ಲೂಟಿ ಮಾಡೋರೆ. ಒಂದು ಮನೆ ಇವ್ರು 50 ಪೈಸಾ ಹೋಗ್ತಿದೆ, 3 ರೂಪಾಯಿ ಏನಾಯ್ತು? ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾವ್ರೆ. ರೈತರ ಮೇಲೆ ಕಾಳಜಿ ಇಲ್ಲ ಸರ್. ಒಂದು ಮಾತಾಡ್ತಿಲ್ಲ, ನಿಮಗೆ ನೈತಿಕ ಇಲ್ಲ ಮಾತಾಡಕ್ಕೆ, ನಿಮ್ಮ ಆತ್ಮಸಾಕ್ಷಿ ಇಲ್ಲ. ಟೋಲ್ ರೇಟ್ ಜಾಸ್ತಿ ಮಾಡಿದ್ದೀರಾ, ನೀವು ಸುಲಿಗೆ ಮಾಡ್ತಾ ಇದ್ದೀರಾ. ಅವರು ಭ್ರಷ್ಟರು, ನೀವು ಭ್ರಷ್ಟರು. ಹೈವೇ ಅಭಿವೃದ್ಧಿ ಆಗಿದೆ. ಈಗ ನಿಮ್ದು ಎಷ್ಟು ಕಾರ್ ಇದೆ? ಮೇಡಮ್ ಎಷ್ಟು ಕಾರ್ ಇದೆ ನಿಮ್ದು? ಕಾರ್ ಬಿಡ್ರಿ, ಕಾರ್ ವಿಚಾರ. ಈಗ ನೀವು ಟೋಲಲ್ಲಿ ಓಡಾಡಲ್ವಾ? ಇದು ಒಳ್ಳೆ ಕಥೆ ಐತಲ್ರಿ. ಅವ್ರದ್ದು ಬೆಲೆ ಏರಿಕೆ, ನಿಮ್ದು ಎಲ್ಲ ಒಪ್ಕೋಬೇಕಲ್ವಾ? ನಮ್ದಲ್ಲ, ರಾಜ್ಯ ಸರ್ಕಾರದ್ದು. ತೋರ್ಸ್ರಿ ಸಿದ್ದರಾಮಯ್ಯನವರೇ, ನೀವು ಅಹಿಂದ ನಾಯಕರಲ್ವಾ? ನಿಮ್ಮ ಬಜೆಟ್ ಅಲ್ಲಿ ಯಾವ್ದು ಗ್ಯಾರಂಟಿ ಯೋಜನೆಗಾಗಿ ಯಾರಿಗೂ ಫೇವರ್ ಅಲ್ಲ. ಅಹಿಂದ ನಾಯಕರಿಗೆ ಹೇಳ್ತಾ ಇದ್ದೀನಿ, 67,000 ಕೊಟ್ಟು ತೋರ್ಸ್ರಿ, ಅಕೌಂಟ್ ಅಲ್ಲಿ ತೋರ್ಸ್ರಿ. ನಿಜವಾಗ್ಲೂ ನಿಮ್ಮ ಹತ್ರ ದುಡ್ಡಿದ್ದರ ಕಾರಣ ಈ ತರ ಬೆಲೆ ಏರಿಕೆಯನ್ನು ಮಾಡಿ ಹೊರೆ ಮಾಡ್ತಾ ಇದ್ದೀರಾ ಜನಕ್ಕೆ. ಆಮೇಲೆ ಕೇಳಿ, 4 ರೂಪಾಯಿ ಹೆಚ್ಚಿಸಿದಲ್ರಿ, ಹೇಳಿದ್ರು 1 ರೂಪಾಯಿ ಏನು ರೈತರು ಕೊಡ್ತೀವಿ ಅಂತ. ಎಲ್ರಿ ಕೊಡ್ತಾರೆ? ನಾನು ರೈತರ ಕುಟುಂಬದ ಹಾಲಿನ ದರ ಏರಿಕೆ ರೈತರಿಗೆ ಕೊಡ್ತಾ ಇಲ್ವಾ ನೀವು? ಮಾಡೋದಿಲ್ಲ ಅವರು. ನಾವು ಮಾಡೋದಿಲ್ಲ. ಇಲ್ಲಿ 1 ರೂಪಾಯಿ ಮಾತ್ರ ರೈತರು ಕೊಟ್ಟಿ, ಬಾಕಿದವರು ಇವರು ಇಟ್ಕೊಳ್ಳಕ್ಕೆ ಎಲ್ಲ ಪ್ಲಾಂಟ್ ಸರ್, ಎಲ್ಲ ಇವರು ಗ್ಯಾರಂಟಿ ಯೋಜನೆನ ಭರಿಸಲಾಗದೆ ಈ ದೊಡ್ಡ ನಾಟಕ ಆಡ್ತಾ ಇದ್ದಾರೆ. ಬೆಲೆ ಏರಿಕೆ ಜನಸಾಮಾನ್ಯರಿಗೆ ಹೊರೆ ಆಗಿದೆ. ಅವ್ರು ಹೇಳ್ತಿದಾರೆ, ಬನ್ನಿ ಪ್ಲೀಸ್, GST 4 ಲಕ್ಷ ಕೊಡ್ತೀವಿ, ನಮಗೆ 35,000 ಕೊಡ್ತಿರಲ್ಲ, ನಮ್ಮ ತೆರಿಗೆ ದುಡ್ಡನ್ನು ಸಮಪಾಲು ನಮಗೆ ಕೊಡಿ. ನೀವು ಗುಜರಾತ್ ಮಾಡಲ್, UP ಮಾಡಲ್, ಡೆಲ್ಲಿ ಮಾಡಲ್ ಅಂತ ಹೇಳ್ಬೇಡಿ, ನಮ್ಮ ದುಡ್ಡು ಅವ್ರಿಗೆ ಹಂಚಿ ನಮಗೆ ಸರಿಯಾಗಿ ತೆರಿಗೆ ಕೊಡಿ. ನಾವು ಯಾಕೆ ಬೆಲೆ ಏರಿಕೆ ಮಾಡ್ತೀವಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆ ಪ್ರಶ್ನೆ ಅವ್ರು ಸುಮ್ಮನೆ ಮಾಡ್ತಿದ್ದಾರೆ. ಇಲ್ಲಿ ಬೆಲೆ ಏರಿಕೆ ಮಾಡಿರೋದು ಅವ್ರು ಗ್ಯಾರಂಟಿ ಪುನಃ ಇದು ಮಾಡ್ಕೊಳಕ್ ಅಷ್ಟೇ. ಹಂಗಾರೆ ಹೇಳ್ಬಿಡಿ, ಗ್ಯಾರಂಟಿ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಡಿ. ನೀವು ಯಾರು ಕೂಡ ಕೇಳಿದ್ರು ಕಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು. ಯಾಕೆ ಗ್ಯಾರಂಟಿ ಕೊಡಬೇಕಿತ್ತು? ಯಾಕ್ರೆ ಹಸುನಿಲ್ಲ, ಎಮ್ಮೆನೂ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ಹಾಲು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹಸುನಿಲ್ಲ, ಗ್ಯಾರಂಟಿ ಕೊಡ್ತಿರೋದು ಜನಸಾಮಾನ್ಯರು ಕೇಳಿ, ಅವ್ರ ಕಾರ್ಯಕರ್ತರಿಗೆ ಬಂದಿದೆ ಅಂತ ಹೇಳೋದಲ್ಲ. ಜನಸಾಮಾನ್ಯರಿಗೆ ಎಷ್ಟು ಜನಕ್ಕೆ ಬಂದಿದೆ ಅಂತ ಕೇಳಿ, ಯಾರಿಗೂ ಬರ್ತಾ ಇಲ್ಲ. ಸರ್ ಇನ್ನೊಂದು ಏನು ಅಂದ್ರೆ, ರಾಜ್ಯದಲ್ಲಿ ಮೂಲಭೂತ ಸೌಕರ್ಯ ಯಾರಿಗೂ ಸಿಗ್ತಿಲ್ಲ ಸರ್. ಒಂದು ಟೈಮಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ, ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 10 ರೂಪಾಯಿಗೆ ರೈತನಿಗೆ ಪಾಣಿ ಬರ್ತಿತ್ತು, ಇವಾಗ 100 ರೂಪಾಯಿ ಆಗಿದೆ. ಅದೇ ಜೊತೆಗೆ ರೈತ ಒಬ್ಬ ಬೋರ್ ಹಾಕ್ಸ್ಕೊಂಡು TC ಹಾಕ್ಸ್ಕೊತಿದ್ದ, 20-30 ಸಾವಿರದಲ್ಲಿ ಈಗ ಬೆಲೆ ಏರಿಕೆಗೆ ನೀವಿಬ್ರು ಸಮಾನ ಹೊಣೆಗಾರರು. ಯಾಕ್ರೆ ನಾವು ಅಭಿವೃದ್ಧಿಗೋಸ್ಕರ ಮಾಡಿದ್ರೆ ಅವರು ಗ್ಯಾರಂಟಿ ಕೊಡು ಅಂದ್ರು. ಯಾರು ಗ್ಯಾರಂಟಿ ಕೊಡು ಅಂದ್ರು? ಸಿದ್ದರಾಮಯ್ಯ ಅವ್ರಿಗೆ ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೀನಿ. ಕ್ಯಾಕರ್ಸ್ ಜನ ಉಗಿತಿದ್ದಾರೆ. ಆ ತರ ರೇಟ್ ಜಾಸ್ತಿ ಮಾಡೋದ ಅಲ್ಲ ರೀ. ಬಿಲ್ಡಿಂಗು, ಫ್ಲಾಟ್ಸ್ ಎಲ್ಲ ಕಟ್ಟಬೇಕಾದ್ರೆ ಫಸ್ಟ್ ತಗೋತೀರಾ ವಾಹನ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಎಲ್ಲ ಮುಂಚೆ ತಗೊಂಡು ರೋಡಲ್ಲಿ ನಿಂತ್ಕೊಂಡ್ರೆ ಟ್ಯಾಕ್ಸ್ ಅಂತೆ. ಕಸದ ಟ್ಯಾಕ್ಸ್ ನಾಚಿಕೆ ಆಗಲ್ವಾ ನಿಮ್ಗೆ? ಕಸಕ್ಕೋಗಿ ಟ್ಯಾಕ್ಸ್ ಹಾಕ್ತೀರಾ? ಅಯ್ಯೋ ನಿಮ್ಮ ಜನ್ಮಕ್ಕಷ್ಟು ತಿಪ್ಪೆ. ಬೆಂಗಳೂರು ತಿಪ್ಪೆ ತೊಟ್ಟಿ ಮಾಡಿದೀರಾ, ತಿಪ್ಪೆ ತೊಟ್ಟಿ. ಮಾದರಿ ಬೆಂಗಳೂರಲ್ಲ ಅಲ್ಲ ರೀ. ಎಲ್ಲ ಬಿಟ್ಟು ಕಸದಲ್ಲೋ ನುಂಗಣ ಅಂತ ನೋಡ್ತಿದ್ದೀರಾ. ಜನನ ಮರಣ ಪ್ರಮಾಣ ಪತ್ರ ಸತ್ರು ಬಿಡಲ್ವಲ್ರಿ. ಮೆಟ್ರೋ ಅದನ್ನ ಜಾಸ್ತಿ ಮಾಡಿದ್ರಿ. ನಿಮ್ಗೆ ಯಾವನ್ ಬಸ್ ಫ್ರೀ ಕೊಡು ಅಂದ? ಯಾರು ಕೊಡು ಅಂದ್ರು? ಯೋಗ್ಯತೆ ಇಲ್ಲ. ಇನ್ನೊಂದು ಚಿದಾನಂದ್, ಈ ಕೈಯಲ್ಲಿ 2,000 ಕೊಡೋದು, ಈ ಕೈಯಲ್ಲಿ 10,000 ಕಟ್ಟಿಸ್ಕೊಳೋದು, ಇದೇ ನಿಮ್ದು ಕಾಂಗ್ರೆಸ್ನ ಬಂಡ ಲಜ್ಜೆಗೆಟ್ಟ ಸರ್ಕಾರ, ಕಾಂಗ್ರೆಸ್ನ ಸಿದ್ದರಾಮಯ್ಯನ ಸರ್ಕಾರ. ಡೌನ್ ಕಾಂಗ್ರೆಸ್. ಯಜಮಾನ್ರೆ, ಸ್ವರ್ಗ ಹೋಗ್ಬಿಟ್ಟಿದ್ರ ನೀವು. ಒಂದ್ ಕಡೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ, ಒಂದ್ ಕಡೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆ. ಈ ಎರಡೂ ಸರ್ಕಾರದ ಬೆಲೆ ಏರಿಕೆಯಿಂದ ನೀವು ತತ್ತರಿಸಿ ಹೋಗಿದ್ದೀರಾ ಪಾಪ. ಇಲ್ಲ, ಕೇಂದ್ರ ಸರ್ಕಾರದಿಂದ ಏನಾಗಿಲ್ಲ, ಈ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದೀವಿ, ಅದು ನಿಜ. ನಿಮ್ಮ ರಾಜಕಾರಣಿಗಳು, ನಿಮ್ಮ ಲೀಡರ್ ಇದಾರಲ್ಲ, ಎಲ್ಲ ನೆನ್ನೆ ಮೊನ್ನೆ ವ್ಯವಸಾಯ ಮಾಡ್ಕೊಂಡಿದ್ರೆ ಇವತ್ತು ಸಾವಿರಾರು ಕೋಟಿಗೆ. ಅವರು ಹೆಂಗೆ, ಯಾವ ಕೃಷಿ ಮಾಡಿದ್ರೆ? ಅವರು ಚಿನ್ನ ಬೆಳಿತಾರೆ ಅವರು? ಇಲ್ಲ, ಅವರು ಚಿನ್ನ ಬೆಳಿತಾರೆ ಅವರು.
ಅಲ್ಲ ನೀವು ಇವರು ಚಿನ್ನ ಬೆಳಿತಾರೆ, ಇವ್ರು ಚಿನ್ನ ಬೆಳಿತಾರೆ, ನೀವು ಏನು ಬೆಳಿತೀರಾ? ನಿಮ್ಮ ನಾಯಕರಂಗೆ ಅಷ್ಟೊಂದು ಕೊಟ್ಟಾಧೀಶ್ವರಾಗಿರೋದು ಭ್ರಷ್ಟಾಚಾರ, ನೀವು ಭ್ರಷ್ಟಾಚಾರ, ಅವರು ಭ್ರಷ್ಟಾಚಾರ, ನಾವೆಲ್ಲ ಮೂರ್ಖರು ಮಾಡ್ತಾ ಇದ್ದಲ್ಲ. ಜನ ಯಾವತ್ತು ಬೀದಿಗೆ ಬರ್ತಾರೆ ಅವತ್ತು ನಿಮ್ಮನ್ನು ಓಡಾಡ್ಸ್ಕೊಂಡು ಹೊಡಿತಾರೆ. ಹೊಡೆಯೋ ದಿನ ಬೇರೆ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಎಲ್ರಿಗೂ ಜನ ಇದಾರಲ್ಲ ಬೀದಿಗೆ ಬಂದು ಹೊಡಿತಾರೆ ಒಂದಿನ, ನೋಡ್ತಾ ಇರಿ. 70 ವರ್ಷ ದೇಶನೇ ಹಾಳು ಮಾಡ್ಬಿಟ್ಟಿದ್ದಾರೆ ಸರ್. ಹೌದೌದು, ನೀವೇನು ಉದ್ಧಾರ ಮಾಡಿದ್ರೆ ಗೊತ್ತು, ಅವ್ರು 70 ವರ್ಷ ದೇಹ ಮಾಡಿದ್ರು, ನೀವು ಈಗ ಬಂದು ಕರೆದು ಕಟ್ಟಿದ್ದೀರಾ. ಸುಳ್ಳು ಹೇಳ್ಬೇಡ್ರಿ ಸರ್ ಎಲ್ಲ ಗೊತ್ತು, ನಿಮ್ಮ ಹಣೆ ಬರೋದು ಗೊತ್ತು, ಅವ್ರ ಹಣೆ ಬರುತ್ತೋ, ನೀವೆಲ್ಲ ಒಂದೇ ತಕ್ಕಡಿಗೆ ಕಳ್ಳರು ಸರ್. ಇವ್ರ ಸರ್ಕಾರ ಬಂದಾಗ ಹೇಳಿದ್ರು ಭ್ರಷ್ಟಾಚಾರದಲ್ಲಿ ನಾವು ಗ್ಯಾರಂಟಿಗಳನ್ನ ಕೊಟ್ಬಿಡ್ತೀವಿ 40% ಅಂತ. ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರು. ಇವತ್ತೇ ನಾಗಮೋಹನ್ ದಾಸ್ ಕಮಿಟಿ ವರದಿ ಕೊಟ್ಟಿರ್ಬೇಕಾದಾಗ, ಒಂದ್ ನಿಮಿಷ, ವರದಿ ಕೊಟ್ಟಿರ್ಬೇಕಾದಾಗ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಯಾವುದು ಇಲ್ಲ ಅಂತ ಹೇಳಿದಂಥದ್ದು. ಈ ಸರ್ಕಾರ ಸುಳ್ಳು ಹೇಳ್ಕೊಂಡು ಬಂದಂಥವ್ರು ಗುತ್ತಿಗೆದಾರಂತನೂ ಇಲ್ಲ ಅಂತದ್ದು. ಆಮೇಲೆ ಮೊದಲೇ ದಂಡಪಿಂಡ ಸರ್ಕಾರ, ಆ ದಂಡಪಿಂಡ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನ ಮಾಡಕ್ಕೆ ವೇಸ್ಟ್ ಬಾಡಿಗಳ ಅನುಷ್ಠಾನ ಸಮಿತಿ ಅಂತೆ, ವೇಸ್ಟ್ ಬಾಡಿಗಳ ಅನುಷ್ಠಾನ ಸಮಿತಿ ಅಂತೆ. ಎಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗ್ಬೇಕಾದಾಗ ಅನುಷ್ಠಾನ ಸಮಿತಿಯನ್ನು ಗೆಲ್ಸ್ಕೊಳ್ಳುತ್ತಾ ಸರ್, ಅಲ್ಲಿ ಗೆಲ್ಸ್ಕೊಳ್ಳುತ್ತಾ. ರಾಜ್ಯದ ಎಲ್ಲ ಶಾಸಕರು ಮತ್ತು ಸಚಿವರ ಸಂಬಳವನ್ನ ದುಪ್ಪಟ್ಟು ಮಾಡ್ಕೊಂಡಿದ್ದಾರೆ. ಕೇಂದ್ರದಲ್ಲಷ್ಟೇ ಎಲ್ಲ ಸಚಿವರು ಮತ್ತು ಲೋಕಸಭಾ ಸದಸ್ಯರ ಸಂಬಳವನ್ನ ದುಪ್ಪಟ್ಟು ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ನೋಡಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆನ ಇವರು ಮಾಡಬೇಕು, ಅವರು ಮಾಡಬೇಕು. ನಮ್ಮ ತೆರಿಗೆ ದುಡ್ಡನ್ನ ನಿಮ್ಮ ನಾಯಕರುಗಳ ನಾವು ಕೂಡ ಪರಿಸ್ಥಿತಿ ಬಂದಿದಲ್ಲ, ಸಂಬಳ ದುಪ್ಪಟ್ಟು ಮಾಡ್ಕೊಂಡಿದ್ದೀವಿ, ಪ್ರಶ್ನೆ ಮಾಡ್ತಾ ಇಲ್ಲಲ್ರಿ, ನೀವು ಮಾಡ್ತಿಲ್ಲಲ್ರಿ. ನಿಮ್ಮ ನೈತಿಕತೆ ಸತ್ತೋಗಿದೆ, ಇವ್ರದ್ದು ಸತ್ತೋಗಿದೆ, ಆಯ್ತಾ? ಎಸ್ ಮೇಡಮ್, ಪ್ಲೀಸ್ ಟೆಲ್ ಮಿ. ಇವ್ರು ಜಾಸ್ತಿ ಮಾಡ್ತಾರೆ ಬೆಲೆ ಅಂತ, ಇವ್ರು ಜಾಸ್ತಿ ಮಾಡ್ತಾರೆ ಅಂತ, ಇವ್ರು ಇಬ್ರಿಗೂ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲ. ಹೌದಾ? ಹೌದು, ಜನಗಳ ಬಗ್ಗೆ ಅಂತೂ ಕಾಳಜಿ. ನಿಜನಾ ಇವ್ರು ಹೇಳೋದು? ನಿಜನಾ ನಿಮ್ದು ಇವ್ರದ್ದು? ನಿಜನಾ? ಅಲ್ಲ, ಅವ್ರು ಹೇಳ್ತಿದ್ದಾರೆ ನಿಮ್ಮಿಬ್ಬರಿಗೂ ಮಾನ ಮರ್ಯಾದೆ ಇಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆ ಏನು ಜನನ ಈ ಸರ್ಕಾರ ಏನ್ ಮಾಡ್ತಿದೆ ಗೊತ್ತಾ? ಜನ ಬೆವ್ರು ಸುರಿಸಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ರಕ್ತ ಸುರಿಸಿ ಕೆಲಸ ಮಾಡ್ಬೇಕಾಗಿದೆ. ಅಷ್ಟು ಟ್ಯಾಕ್ಸ್ ಕಾಣ್ತಾ ಇದೆ, ರಕ್ತ ಸುರಿತಿರೋದು ನಿಮ್ಮ ಹತ್ರ. ಅಷ್ಟು ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಇವರು. ಬೆಲೆನ ಹೆಂಗ್ ಬದುಕಬೇಕು? ಬದುಕಿರೋ ಹುಟ್ಟದಾಗಿಂದ ಸಾಯೋ ತನಕ ದುಡ್ಕೊಂಡೇ ಸಾಯ್ಬೇಕ ಒಬ್ಬ ಮನುಷ್ಯ? ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿದ್ದು ಯಾವ? ರಾಜ್ಯದ ಮತದಾರರಿಗೆ ದಯಮಾಡಿ ನೀವು ಹೇಳಿ. ಇವತ್ತು ನಾವು ಡಿಮಾನಿಟೈಸೇಷನ್ ಅಂತ ಬಂತು. ಇವತ್ತು ಯುವಕರಿಗೆ ಕೆಲಸಗಳಿಲ್ಲ. 80,000 ಇವತ್ತು ನಾವು ಒಂದು ಡೆವಲಪ್ಡ್ ಕಂಟ್ರಿ ಅಂತ ಹೇಳಬೇಕು ಅಂದರೆ 800 ಕೋಟಿ ಜನರಿಗೆ ಕೆಲಸ ಇದ್ರೆ ಮಾತ್ರ ನಾವು ಒಂದು ಡೆವಲಪ್ಡ್ ಕಂಟ್ರಿ ಅಂತ ಆಗುತ್ತೆ. ಇವತ್ತು GDP ರೇಟ್ ಎಷ್ಟು ಕಡಿಮೆ ಆಗಿದೆ. ಇವತ್ತು ಒಂದು ಹೆಂಗಸು ಮನೆ ನಡ್ಸಕ್ಕಾಗ್ತಾ ಇಲ್ಲ. ಅಷ್ಟೊಂದು ನೀವಿಬ್ರು ಒಂದೇ ನಾಣ್ಯದ ಎರಡು ಮುಖಗಳು. ನೀವು ಯಾರು ಒಂದೇ ನಾಣ್ಯದ ಎರಡು ಮುಖಗಳಿದ್ದೀರ. ಇವ್ರು ಹೇಳ್ತಿದ್ದಾರೆ ನೀವು ಭ್ರಷ್ಟರು, ಇವರು ಭ್ರಷ್ಟರು ಅಂತ. ಇವತ್ತು ಹೆಣ ಊರ್ಲಿಕ್ಕೂ ನೀವು ದುಡ್ಡು ಕೊಡ್ಬೇಕಾಗಿ ಬಂದಿದೆ. ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಹೆಣ ಊರ್ಲಿಕ್ಕೂ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ. ಮನೆಯಲ್ಲಿ ಗಡಿಗೆ ತುಂಬಾ ಇನ್ಕಮ್ ಬಂದ್ರೆ ಒಂದು ಕಲ್ಲೊಡ್ದು ಎಲ್ಲ ಇನ್ಕಮ್ ಹೋಗೋ ತರ ಮಾಡ್ತಾ ಇದ್ದಾರೆ ಎರಡೂ ಪಕ್ಷದವರು. ನ್ಯಾಷನಲ್ ಹೈವೇ ಟೋಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಎಸ್ ಮಣಿಯವರೇ, ಕಾಣ್ತಾ ಇದೆ ನಿಮ್ಮ ಬಡತನ. ನಮ್ಮ ಮೇಡಮ್ ಅವರು ಈ ಬೆಲೆ ಏರಿಕೆ ತತ್ತರಿಸಿರೋದು ಕಾಣಿಸ್ತಾ ಇದೆ ನನಗೆ. ಖಂಡಿತ ನಾನು ಮಾತ್ರ ಅಲ್ಲ, ರಾಜ್ಯದ ಜನತೆಗೆ ಇವತ್ತು ಇದೇ ಸ್ಥಿತಿ ಆಗಿದೆ. ಇವತ್ತು ನಮ್ಮ ಮೇಡಮ್ ಅವರು ಹೇಳ್ದಂಗೆ ಕಾಂಗ್ರೆಸ್ ಆಗಲಿ BJP ಆಗಲಿ ಇಬ್ರು ಒಂದೇ ನಾಣ್ಯದ ಎರಡು ಮುಖ್ಯ ಅನ್ನೋದು ಅಕ್ಷರಶಃ ಸತ್ಯ. ಇವತ್ತೇನಾದ್ರೂ ಇವರು ಬೆಲೆ ಏರಿಕೆ ಮಾಡಿಬಿಟ್ಟು ಅದನ್ನ ಮೇಕಪ್ ಮಾಡೋದಕ್ಕೆ ಇನ್ನೊಂದು ಹಿಜಾಬು ಕೇಸರಿ ಅಂತಹ ಸಮಸ್ಯೆಗಳನ್ನ ಮುಂದಿಡ್ತಾರೆ ಅಂತ ಬಿಟ್ರೆ, ಇವರು ಇವತ್ತು ವಕ್ಫ್ ಬೋರ್ಡ್ ಅಂತಹ ಸಮಸ್ಯೆಗಳನ್ನ ಮುಂದಿಟ್ಟಿದ್ದಾರೆ. ಬಿಟ್ರೆ ನಿಜಕ್ಕೂ ಇವತ್ತು ಜನರಿಗೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಹುಡುಕುವಂತಹ ಪ್ರಾಮಾಣಿಕ ಪ್ರಯತ್ನ ಯಾರು ಮಾಡೋದಿಲ್ಲ. ಇವರು ಬೆಂಗಳೂರು ಜನ ತಯಾರಾಗಿರಿ. ಬೆಂಗಳೂರಿನ ಮಂತ್ರಿಗಳು ನೀರು ರೇಟು, ಪಾರ್ಕಿಂಗ್ ರೇಟ್ ಎಲ್ಲ ಏರ್ಸಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ದಯಮಾಡಿ ಜನ BBMP ಎಲೆಕ್ಷನ್ ಬರುತ್ತೆ, ಇವರೆಲ್ಲರಿಗೂ ಬುದ್ಧಿ ಕಲಿಸ್ಲೇಬೇಕು ನೀವು. ಈಗ ಆಮ್ ಆದ್ಮಿ ಪಾರ್ಟಿ ಪಾಪ ಎಲೆಕ್ಷನ್ ಬರಲೇ ಇಲ್ಲ, ನೀವು ಪಾಪ ಕಾಯ್ದು ನೊಂದು ಬಿಟ್ಟಿದ್ದಾರೆ. ನಾವು ಹೋರಾಟವನ್ನು ರೂಪಿಸ್ಕೊಂಡಿದ್ದೀವಿ. ಹೋರಾಟದ ಮುಖಾಂತರ ಬೆಲೆ ಏರಿಕೆ ಕಾರಣ ಏನ್ ಗೊತ್ತಾ ಸರ್? ಈ ಬೆಲೆ ಏರಿಕೆ ಕಾರಣ ಏನ್ ಗೊತ್ತಾ ಸರ್? BJP ಸರ್ಕಾರ ಗೊತ್ತಾ ನಿಮ್ಗೆ ಉಗಿಬೇಕಲ್ರಿ, ನಿಮ್ಮಿಬ್ಬರಿಗೂ ಉಗಿಬೇಕಲ್ವಾ? BJP ಸರ್ಕಾರ ಇದೆಯಲ್ಲ ಸರ್, ಅವ್ರು ಮಾಡಿಟ್ಟಿರೋ ಸಾಲವನ್ನು ತೀರ್ಸಕ್ಕೆ ಬೆಲೆ ಏರಿಕೆ ಮಾಡಲೇಬೇಕು. 2014ಕ್ಕೆ ರಾಜ್ಯದವರು ಕಾಂಗ್ರೆಸ್ ಅವರು ಬೆಲೆ ಏರಿಕೆ ಮಾಡಿದ್ದಾರೆ ಸರ್. ನಾನು ಹೇಳೋದು ಕೇಳಿಸ್ಕೊಳ್ಳಿ ಸರ್. 2014 ಭಾರತ ದೇಶದ ಸಾಲ ಇದ್ದಿದ್ದು 45,000 ಕೋಟಿ. ಇವ್ರು ಯಾಕ ಮೋದಿ ಮೇಲೆ ತಿರುಗಿ ಬಿದ್ದು ಬಿಟ್ಟಿದ್ದಾರೆ? ನಿಮ್ಮ ಪರವಾಗಿದ್ದಾರೆ ಇವರು.
ಕೇಳ್ರಿ 2014 ಭಾರತದ ಸಾಲ ಇದ್ದಿದ್ದು 45 ಲಕ್ಷ ಕೋಟಿ. 2024ಗೆ 205 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಕರ್ನಾಟಕದ ಎಷ್ಟು ಗೊತ್ತಾ? ಇಲ್ಲ ಕೇಳಿ, ಮನೆ ಕಟ್ಟಕ್ಕೆ ಸಾಲ ತಗೊಳ್ತಾರೆ, ಸುಂಡ ಹೊಡಕ್ಕೆ ಸಾಲ ತಗೋಬೇಕಾ? ಇವ್ರು ಸುಂಡ ಹೊಡಕ್ಕೆ ಹಾಕಿ ಸಾಲ ತಗೊಂಡ್ರು, ಬುಲೆಟ್ ಟ್ರೈನ್ ತರ್ತೀನಿ ಅಂದ್ಬಿಟ್ರು. ಇವರು ಡಬಲ್ ಇಂಜನ್ ಸರ್ಕಾರ ಬೇಕಾಗಿತ್ತಲ್ಲ, ಡಬಲ್ ಇಂಜನ್ ಡೀಸೆಲ್ ಹಾಕಕ್ಕೆ, ಡಬಲ್ ಇಂಜನ್ ಸರ್ಕಾರಕ್ಕೆ ಡೀಸೆಲ್ ಹಾಕ್ಬೇಕಲ್ಲ, ಅದಕ್ಕೆ ಸಾಲ ಇವ್ರು ಮಾಡ್ಕೊಂಡಿದ್ದಾರೆ. ಆ ಸಾಲ ತೀರ್ಸಕ್ಕೆ ಅವ್ರು ಬೆಲೆ ಏರಿಕೆ ಮಾಡ್ತಾವ್ರೆ. ಇವರಿಬ್ಬರು ಕಾರಣ ಇದಕ್ಕೆ. ಬೆಲೆ ಏರಿಕೆ ಕಾರಣ, ಫಸ್ಟ್ ಕಾರಣ ಬಿಜೆಪಿ. ಎಸ್ ಅನಿಲ್ ಅವರೇ, ಇವತ್ತು ಒಳ್ಳೆ ಕಾಫಿ ರೇಟ್ ಆಗಿದೆ, ನಿಮಗೆ ಬೆಲೆ ಏರಿಕೆ ನಿಮಗಾಗಿದೆ. ಸರ್ ಅದು ನೋಡಿ, ಕಾಫಿ ರೇಟ್ ಆಗಿರೋದು ರೈತರಿಗೆ ಎಲ್ಲರಿಗೂ ಅದು ಖುಷಿ ಇದೆ. ಆದರೆ ಇಡೀ ದೇಶದಲ್ಲಿ ಇವತ್ತು ಏನಾದರೂ ಈ ಏನೇ ಬೆಲೆ ಏರಿಕೆ ಭೂತಕ್ಕೆ ತಂದೆ ಅಂತ ಏನಾದರೂ ಇದ್ರೆ ಅದು ಬಿಜೆಪಿ, ತಾಯಿ ಏನಾದರೂ ಇದ್ರೆ ಅದಕ್ಕೆ ಕಾಂಗ್ರೆಸ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬೆಲೆ ಏರಿಕೆಯ ತಂದೆ ಬಿಜೆಪಿ, ತಾಯಿ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಅಮಾಯಕ ಮಕ್ಕಳು ಅಮಾಯಕ ಮಕ್ಕಳು. ನಾನು ತಂದೆ ತಾಯಿ ಅಮಾಯಕ ಮಕ್ಕಳು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರು ಕೇಂದ್ರದಿಂದ ಬರುವಂತ ಎಲ್ಲಾ ಗೂಡ್ಸ್ಗಳ ಮೇಲೆ ಮತ್ತೆ ಟೋಲ್ಗಳ ಮೇಲೆ, ರಸ್ತೆ ಇವುಗಳ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಆದ್ರೆ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಮನುಷ್ಯ ದಿನ ಬೆಳಿಗ್ಗೆ ಕಾಫಿ ಕುಡಿಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕು. ಕಾಫಿ ಟ್ಯಾಕ್ಸ್ ಅದು GST ಬರುತ್ತೆ. ಅವಲ್ಲ ಸರ್, ನಾನು ಹೇಳ್ತಿರೋದು ಹಾಲಿನ ರೇಟ್ ಜಾಸ್ತಿ ಆಗಿದೆ. ಇವತ್ತು ಇಡೀ ಕಾಫಿ ಕುಡಿಯೋದು ಬಿಟ್ಬಿಡಿ, ಅತ್ಲ ಅಮಾಯಕರಲ್ವಾ? ಸರ್ ನೋಡಿ, ಮನುಷ್ಯ ಅಂದ್ಮೇಲೆ ಬಿಟ್ಬಿಡಿ ಅತ್ಲಾಗೆ, ಯಾಕೆ? ನಾನ್ ದುಡ್ದಿರೋ ಸರ್, ನಾನ್ ದುಡ್ದಿರೋದು ನನ್ನ ದುಡ್ಡನ್ನ ನಾನು ಖರ್ಚು ಮಾಡಬೇಕು. ನಾನಿವತ್ತು ನನ್ನ ದುಡ್ಡು ಖರ್ಚು ಮಾಡ್ಬೇಕಂದ್ರೆ 30 ಸತಿ ಯೋಚನೆ ಮಾಡ್ಬೇಕಾಗಿ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ್ರಿಗೆ ಕಾಫಿ ರೇಟ್ ಜಾಸ್ತಿ ಆಯ್ತು, ನೀವು ಯೋಚನೆ ಮಾಡಂಗಿಲ್ಲ. ನೀವು ಕಾಫಿ ಒಂದಲ್ಲ 50 ಕುಡಿಬಹುದು. ನೋಡಿ ಸರ್, ಚಿಕ್ಕಮಂಗ್ಳೂರು ಕೂರ್ಗಿನಲ್ಲಿರುವ ರೈತರುಗಳಿಗೆ ಈ ವರ್ಷ ಏನೋ ಸುಖ ಸಿಕ್ಕಿದೆ. ಆದ್ರೆ ನಾವು 40-50 ವರ್ಷಗಳಿಂದ ಇದೇ ಎಲ್ಲ ಪ್ರಾಬ್ಲಮ್ಗಳಲ್ಲಿದ್ವಿ. ಸರ್ ಇನ್ನೊಂದು ಮಾತು ಹೇಳ್ತೀನಿ, ಸ್ವಾತಂತ್ರ್ಯ ನಮಗೊಂದು ಪದ್ಯ ಇಲ್ಲಿ ನೆನಪು ಬರುತ್ತೆ, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಆದರೆ ಇವತ್ತು ಮಾತಾಡ್ತಿದ್ದಾರೆ ಯಾರಿಗೆ ಸಿಕ್ತು 24ರ ಗ್ಯಾರಂಟಿ ಅಂತೇಳಿ. ಯಾಕಂದ್ರೆ 4 ಜನಕ್ಕೆ ಇವರು ಗ್ಯಾರಂಟಿ ಕೊಡಕ್ಕೆ ಹೋಗಿ ಇಡೀ ರಾಜ್ಯದ ಜನಗಳ ಮೇಲ್ಗಡೆ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಕೊಡ್ತಿರೋ ಒಂದು ನೋಡಿ ಸರ್, ನನ್ನ ಮನೆಗೆ ನಿಮ್ಮ ಮನೆಗೆ 2 ಗ್ಯಾರಂಟಿನೋ 3 ಗ್ಯಾರಂಟಿನೋ ಬರ್ತೀವಿ, ನಮ್ಮ ಮನೆಗೆ ಬರ್ತಾ ಇಲ್ಲ. ಸಾರಿ, ಇವತ್ತು ಇನ್ನೊಂದು ವಿಷಯ, ಇವತ್ತು ಒಂದ್ ನಿಮಿಷ ಕೇಳಿ, ನಾವು ಗ್ಯಾರಂಟಿ ತಗೊಂತಿಲ್ಲ ಸರ್. ನಿಮ್ಮ ಮನೆಗೆ ಬರ್ತಿರ್ಬೋದು. ಇಲ್ಲ ಸರ್, ಏನಾಗಿದೆ ಅಂದ್ರೆ ಈ ಗೃಹ ಜ್ಯೋತಿ ಇದೆಯಲ್ಲ ಸರ್, ಗೃಹ ಜ್ಯೋತಿ ಬಂದೇ ಬಿಡುತ್ತೆ. ಆದ್ರೆ ನಾನೊಂದು ನಿಮಗೊಂದು ಮಾತು ಹೇಳ್ತಿದ್ದೀನಿ, ಇವತ್ತು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನಿಜವಾಗ್ಲೂ ನೋಡಿ, ಇವ್ರೇನು ಗ್ಯಾರಂಟಿ ಸಮಿತಿಗಳು ಮಾಡಿದಾರಲ್ಲ, ಇಲ್ಲೇ ಮೇಡಮ್ ಇದಾರೆ, ಐಫೋನ್ ಇಟ್ಕೊಂಡಿದ್ದಾರೆ, ಅವ್ರಿಗೆ 2,000 ರೂಪಾಯಿ ದುಡ್ಡು ಬಂದಿದೆ. ಆದ್ರೆ ಇಲ್ಲಿ ಬಡವರು ಯಾರೋ ಇದ್ದಾರೆ ನೋಡಿ, ಮೇಡಮಿಗೆ ಐಫೋನ್ ಇದೆ, ಅವ್ರಿಗೆ 2,000 ಬಂದಿದೆ. ಹೆಂಗ್ ಬಂದಿದೆ ಅಂದ್ರೆ, ಅವ್ರ ಕಾರ್ಯಕರ್ತರೇ ಅವ್ರಿಗೆ ಕೊಟ್ಟಿರೋದು. ಅವ್ರ ಕಾರ್ಯಕರ್ತರ ಹುಡ್ಕೊಂಡೋಗಿ ಮೇಡಮ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅಂತೇಳಿ ಹುಡ್ಕೊಂಡೋಗಿ ಕೊಟ್ಟಿದ್ದಾರೆ. ನನಗೆ ಬಂದಿಲ್ಲ, ನಮ್ಮ ಮೇಡಮಿಗೆ ಬಂದಿಲ್ಲ, ನಮ್ಮ ಇನ್ನೊಬ್ರು ಮೇಡಮಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಮೇಡಮ್ ನಿಮಗೆ ಬರ್ತಾ ಇಲ್ವಾ? ಮೊನ್ನೆ ಹೇಳಿದ್ರೆ ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀನಿ ಅಂತ ನನ್ನ ಹತ್ರ. ಇವತ್ತು ಅನುಷ್ಠಾನ ಸಮಿತಿಗಳನ್ನ ಏನೇನ್ ಮಾಡಿದಾರಲ್ಲ ಕಾಂಗ್ರೆಸ್ ಅವರು, ಅವರಿಗೆ ವೋಟ್ ಹಾಕಿದವರಿಗೆ ದುಡ್ಡನ್ನ ತಗೊಂಡೋಗಿ ಕೊಡೋದಕ್ಕೋಸ್ಕರ ಮಾಡಿದ್ದಾರೆ. ಸರ್ ಇನ್ನೊಂದು ಮಾತು ಹೇಳ್ತೀನಿ, ಯುಟಿಲಿಟಿ ಟವರಿಗೆ ಹೋಗಿ ನೀವು ಅಲ್ಲಿ ಒಂದು ಅನುಷ್ಠಾನ ಸಮಿತಿಯ ಒಂದು ಕಚೇರಿ ಮಾಡಿದ್ದಾರೆ. ಇಡೀ ಕಚೇರಿಯಲ್ಲಿ, ಇಡೀ ಬಿಲ್ಡಿಂಗ್ ಅಲ್ಲಿ ಯಾವುದೇ ಅಧಿಕಾರಿ ಇಲ್ಲ. ಅಧಿಕಾರಿ ಕೇಳಿದ್ರೆ ಏನನ್ನುತ್ತೆ ಗೊತ್ತಾ ಸರ್, ಈ ಮನೆ ಹಾಳು ಕಾಂಗ್ರೆಸ್ ಅವರು ಯಾರು ಅನುಷ್ಠಾನ ಸಮಿತಿಯವ್ರನ್ನ ಹಾಕೊಂಡಿದ್ದಾರೆ ಸರ್, ರೌಡಿಗಳು ಸರ್ ಬಂದು ಗಲಾಟೆ ಮಾಡ್ತಾರೆ ಅಂತ ಬೆಳಿಗ್ಗೆ ಫೋನ್ ಮಾಡಿ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾ ಇದಾರಂತೆ. ಸರ್ ಈ ಧಮಕಿಗಳು ಹಾಕೋದಿಕ್ಕೆ ಸರಿ ಅನಿಲ್, ಒಳ್ಳೆ ಕ್ವಶನ್ ಮಾಡಿದ್ರು. ಸಂಸದರು MLAಗಳು ಮಿನಿಸ್ಟ್ರಿನೆಲ್ಲ ಸಂಬಳ ಏರಿಕೆ ಮಾಡ್ಕೊಂಡ್ರೆ ಗೊತ್ತದು, ಅದು ಯಾರು ಮಾತಾಡಲ್ಲಲ್ರಿ. ಯಾಕ್ರಿ ಅವ್ರು ಮಾತಾಡ? ಯಾಕಂದ್ರೆ ಅವ್ರನ್ನ ಆಮೇಲೆ ಪಾರ್ಟಿಯಿಂದ ಕಿತ್ತಾಕ್ಬಿಡ್ತಾರೆ, ಇವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ನೀವಾದ್ರೂ ಪ್ರಶ್ನೆ ಮಾಡ್ರಿ. ನೋಡಿ ಅವ್ರು ಎಲ್ಲ ನಿಂತರು ಯಾರು ಪ್ರಶ್ನೆ ಮಾಡಲ್ಲ. MLAಗಳು MP ಗಳು ಮಿನಿಸ್ಟ್ರಿಗಳು 2 ಕಡೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ 200%. ನೋಡಿ, MLA MP ಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಂಬಳ ಜಾಸ್ತಿ ಆಯಿತು. ಆದರೆ ಸರ್ಕಾರಿ ನೌಕರರ ಸಂಬಳ ಡಬಲ್ ಆಯ್ತಾ? ಹೋಗ್ಲಿ, ನೌಕರರು ಅವ್ರಿಗೂ ಆಗಿದೆ. ಇಲ್ಲ, ಅವ್ರಿಗೆ 14% ಕೊಟ್ಟಿದ್ದು, ಅವ್ರಿಗೆ 14% ಕೊಟ್ಟಿದ್ದು. ಆಮೇಲೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಡಬಲ್ ಆಯ್ತಾ? ಬೇರೆ ನೌಕರರು ಡಬಲ್ ಆಯ್ತಾ? ಆದರೆ ಬೆಲೆ ಏರಿಕೆ ಮಾತ್ರ ಡಬಲ್ ಆಯಿತು. ಹೇಗೆ ಅಂತ ಹೇಳ್ತೀನಿ ನೋಡಿ, ಒಂದೇ ನಿಮಿಷ ನೋಡ್ತಾರೆ. ಯಾವ ನನ್ನ ಮಗ ಕೇಳಿದ್ದ ಇವ್ರನ್ನ ಗ್ಯಾರಂಟಿನ ಕರೆಕ್ಟ್ ಆಗಿ ಎಲ್ಲಾರ್ಗು ಕೊಟ್ಟು ಸರಿಯಾಗಿ ಆಡಳಿತ ನಡೆಸಿ ಹೋಗ್ರಿ. ನಮ್ಗೆ ನಿಮಿಷ ಸರ್ ನೋಡ್ರಿ, ಎಲೆಕ್ಟ್ರಿಸಿಟಿ 15% ಜಾಸ್ತಿ ಆಗಿದೆ, ವಾಟರ್ದು 30% ಜಾಸ್ತಿ ಆಗಿದೆ, ಪ್ರಾಪರ್ಟಿ ಟ್ಯಾಕ್ಸು 25% ಜಾಸ್ತಿ ಆಗಿದೆ, ಸೀಡ್ಸು ಬಿತ್ತನೆ ಬೀಜ 60% ಜಾಸ್ತಿ ಮಾಡಿದ್ದಾರೆ, ಬಿಯರ್ ಬೆಲೆ 40% ಮಾಡಿದ್ದಾರೆ, ಹಾಲಿನ ಬೆಲೆ 15% ಮಾಡಿದ್ದಾರೆ, ಪೆಟ್ರೋಲ್ ಬೆಲೆ 5% ಮಾಡಿದ್ದಾರೆ.
ಕೇಂದ್ರ ಸರ್ಕಾರ ಇದಕ್ಕೆ ಹೊರ್ತಲ್ಲ. DAP ರಸಗೊಬ್ಬರದ ಬೆಲೆ 60% ಜಾಸ್ತಿ ಮಾಡಿದ್ದಾರೆ. ಕೇಂದ್ರದವರು DAP ಯೂರಿಯಾ ಬೆಲೆ 600 ರೂಪಾಯಿ ಜಾಸ್ತಿ. ಸರ್ ಕೇಳಿಸ್ಕೊಳ್ಳಿ ದಯಮಾಡಿ ಪ್ಲೀಸ್. ದಯಮಾಡಿ ಕೇಳಿಸ್ಕೊಳ್ಳಿ. ಯೂರಿಯಾ ಬೆಲೆ 600 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. DAP ಬೆಲೆ 800 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಅವರ ಜೊತೆ ಸೇರ್ಕೊಂಡಿದೆ ಈ JDS ಮಿಶ್ರ ಎಲ್ಲ ಸೇರ್ಕೊಂಡು JCB ಪಕ್ಷಗಳು ಕರ್ನಾಟಕದ ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ. ಲೂಟಿಕೋರರು JCB. ನಮಸ್ತೆ. ಒಂದು ನಿಮಿಷ ಈಗ ಆಯ್ತಾಯ್ತು. ಈಗ ಇವರು ಕೊಲ್ಲೆ ಹೊಡೆಯೋಕ್ಕಾಗಲ್ಲ, BJPನವರು ದಳದವರು ಕೊಲ್ಲೆ ಹೊಡೆಯೋಕ್ಕಾಗಲ್ಲ ಅಂತ ಹೇಳಿ BJP ಸರ್ಕಾರದಲ್ಲಿ ಸೇರಿಕೊಂಡು ಸೆಂಟ್ರಲ್ ಮಿನಿಸ್ಟ್ರಿ ಕಡೆ ಸೇರಿಕೊಂಡು ಇವ್ರು ಕೊಲ್ಲೆ ಹೊಡೆಯಕ್ಕೆ ಹೊಲ್ಟವ್ರು. ಹೊತ್ತು ಅದಕ್ಕೆ ಆಪೋಸಿಟ್ ಆಗಿ ಇವರು ಯಾರು ಕಾಂಗ್ರೆಸ್ನವರು ಕೇಳ್ತಾ ಇಲ್ಲ ಇದು. ಈಗ ನೀವು ಪಾರ್ಟ್ ಆಫ್ ಗೌರ್ನಮೆಂಟ್ ಕೇಂದ್ರ ಸರ್ಕಾರ ಈಗ ಮತ್ತೆ 5% ಟೋಲ್ ಜಾಸ್ತಿ ಏರಿಸಿದ್ದಾರೆ. DAP ಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ. ಗೊಬ್ಬರ ಯಾರು ಯೂಸ್ ಮಾಡೋರು ಹೇಳಿ? ಮತ್ತೆ ಇಲ್ಲಿ ಡೀಸೆಲ್ ಬೆಲೆ 2 ರೂಪಾಯಿ ಏರಿಸಿದ್ದಾರೆ, ಹಾಲಿನ ಬೆಲೆ ಏರಿಸಿದ್ದಾರೆ, ನೀರಿನ ಬೆಲೆ ಏರ್ಸಕ್ಕೆ ರೆಡಿ ಆಗಿದ್ದಾರೆ, ಕಸಕ್ಕೆ ದುಡ್ಡು ಹಾಕ್ತಿದ್ದಾರೆ, ಎಲ್ಲದಕ್ಕೂ ಕಾಸು ಕೀಳ್ತಾ ಇದ್ದಾರೆ. ನೀವು ಜವಾಬ್ದಾರರು, ಅವರು ಜವಾಬ್ದಾರರು. ನೀವು ಒಬ್ಬರು ರೈತ ಮಹಿಳೆಯಾಗಿ ಇದನ್ನು ಒಪ್ತೀರಾ? ಖಂಡಿತ ಒಪ್ಪಲ್ಲ. ಏನಕ್ಕೆ ಇವರು ಮಾಡೋ ಅಂತ ಕೆಲಸಗಳಿಗೆಲ್ಲನೂ ಒಪ್ಪಬೇಕು. ಇವರು ಮುಗ್ಧ ಜನಗಳ ಹತ್ರ ಲೂಟಿ ಮಾಡ್ತಾರೆ, ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ತಾರೆ ಅವರು. ಅದು ಈ ಎರಡು ಇದಕ್ಕೂ ಸ್ವಲ್ಪ ಕಾಮನ್ ಆಗಿ ಇದು ಮಾಡಬೇಕಾಗುತ್ತೆ. ರೈತರದು ಎಲ್ಲಾನು ಲೋಕಸಭೆ ಅಂತ ಮೇಲ್ಮನೆಗೆ ತೋರಿಸ್ತಾ ಇದ್ರಲ್ವಾ, ರಾಜ್ಯಸಭೆಯಲ್ಲಿ ಕುತ್ಕೊಂಡು ನೀವೇನು ಮಾಡ್ತೀರಾ? ಅಯ್ಯಪ್ಪ, ರೈತರು ನಮ್ಮ ಅಂಡರಲ್ಲಿ ಬರ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ. ನೀವು ಯಾಕೆ ರೀತಿ ಮಾಡ್ತೀರಾ? ನೀವು ಕೊಟ್ಟರು ಸಬ್ಸಿಡಿ ರೇಟಾಗಿ ನಾವು ಕೊಡ್ತೀವಿ ಅಂತ ನೀವು ಯಾಕೆ ರಾಜ್ಯ ಸರ್ಕಾರದವ್ರು ಹೇಳ್ಬಾರ್ದು ಅಲ್ವಾ? ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ರು, ಕಾಂಗ್ರೆಸ್ನವರೇ ಇದೇ ರೀತಿಯಲ್ಲಿ ಲೈನ್ ಆಗಿ ಹೋಗಿ ವಿಡಿಯೋ ಇದ್ರೆ ರಿವ್ಯೂ ಮಾಡಿ ನೋಡ್ರಿ. ನೀವು ಸಹ ದಾಖಲೆಗಳನ್ನ ಇಟ್ಕೊಂಡು ಸಾಲ ಮನ್ನಾ ಮಾಡಿಸ್ಕೊಂಡಿದ್ದೀರಾ. ಎಲ್ಲದಕ್ಕೂ ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತಾರೆ ಇದ್ರೆ ನಿಮ್ಗೆಲ್ಲ ನಿದ್ದೆ ಬರಲ್ವಾ? ತಿಂದೆ ಜೇಣ ಆಗಲ್ವಾ? ದೇವೇಗೌಡರು ಮಾಡಿದ 5% ಇವ್ರು ಮಾಡಿದ್ರೆ ದೇಶ ಉದ್ಧಾರ ಆಗಿರೋದು. ಹೌದು ಸರ್, ನಮ್ಮ ದೇವೇಗೌಡರು ಈ ವಯಸ್ಸಾಗಿರೋ ಕಾಲ ಇವಾಗಲೂ ಸಹ ಮೇಲ್ಮನೆಯಲ್ಲಿ ಧ್ವನಿ ಎತ್ತುತ್ತಾರೆ. ಅವ್ರ ಕೈಲಿ ಆಗಿಲ್ಲ ಅಂದ್ರೂ ನನ್ನ ನಾಡಿನ ಜನತೆಯ ರೈತರ ಉಳಿವೆ ನಮ್ಮ ಶಕ್ತಿ ಅಂತ ಹೇಳ್ತಾರೆ. ಹಾಲಿನ ರೇಟ್ 4 ರೂಪಾಯಿ ರೈಸ್ ಮಾಡಿದ್ರೆ ರೈತರು ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ನಿಮ್ಮ ಕೈಲಿ ಸರ್ಕಾರದಲ್ಲಿ ಕೊಡೋಕ್ಕಾಗಲ್ವಾ? ಕುಮಾರಣ್ಣ ಯಾವ ರೇಟ್ ರೈಸ್ ಮಾಡಿಬಿಟ್ಟು ಸಾಲ ಮನ್ನಾ ಮಾಡಿಸಿದ್ರು? ಅವ್ರ ಆಳ್ವಿಕೆ ನೀವು ನೋಡ್ಲಿಲ್ವಾ? ಮುಗ್ಧ ಜನತೆಗಳ ಮೇಲೆ ರೈಸು ಹಿಡುವಳಿದಾರರ ಮೇಲೆ, ಬಂಡವಾಳ ಶಾಹಿಗಳ ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ರೇಟ್ಗಳು ಜಾಸ್ತಿ ಮಾಡಿದ್ರಿ. ನಾಯಿಗೆ ಬಿಸ್ಕೆಟ್ ತೋರಿಸ್ಬಿಟ್ಟು ಅಧಿಕಾರಕ್ಕೆ ಬಂದ್ರು. ಏನ್ ಮಾಡಿದ್ದಾರೆ? ಜನಗಳಿಗೆ ಕ್ಯಾಕ್ಟಸ್ ಉಗಿತಾ ಇದ್ದಾರೆ. ಅಲ್ಲ, ಇವ್ರು ಹೇಳ್ತಾರಲ್ವಾ, ಏನು ವ್ಯಾರಂಟಿ ಬೇಕಲ್ಲ ಆಧಾರ್ ಕಾರ್ಡು, ಮಾಧವಪ್ಪ ಕಾಕೆ ಪಾಟೀಲ್ ಅಂತ ಕೋಟ್ಯಾಧೀಶರಿಗೆ ಉಚಿತ ಖಚಿತಗಳು ಬೇಕು. ಇನ್ನು ಮಧ್ಯಮ ಬಡ ಜನತೆಗಳು ನಮ್ಮಂತರ ಗ್ಯಾರಂಟಿ ಬಗ್ಗೆಗಳು ಬೇಡವಾ? ಏನು ನೀತಿಯಿಂದ ಮಾತಾಡ್ತೀರಾ ನೀವು? ಜನಗಳನ್ನ ಕಂಡಮ್ ಮಾಡಿ ಮಾತಾಡೋದೇ ಆದ್ರೆ ಇದಕ್ಕೆ ಉತ್ತರ ಜನತೆ ಮತ್ತು ನಮ್ಮ JDS ಪಕ್ಷಗಳು ಎಲ್ಲಾ ಪಕ್ಷಗಳು ಸೇರಿಸ್ಕೊಂಡು ಅವ್ರಿಗೊಂದಿನ ನಾವು ಬುದ್ಧಿ ಹೇಳ್ಬೇಕಾಗುತ್ತೆ. ಇದಂತೂ ಶತಸಿದ್ಧ. ಅದನ್ನ ಅವರು ಚಂದ ಮೇಡಮ್ ಟೋಲ್ದೇನೋ ಹೇಳ್ತಿದ್ರಲ್ಲ, ನಾವು ಮಾಡಿ ಸರಿ ಅಂತನಾ? 5% ಏರಿಸಿದ್ರಲ್ಲ, 66 ಟೋಲ್ ಇದೆ ಕರ್ನಾಟಕದಲ್ಲಿ. ಅದಕ್ಕೆ ಉಪಯೋಗ ಆಗ್ಲಿ ಅಂತಾನೆ ವರ್ಷಕ್ಕೆ 3,000 ರೂಪಾಯಿ ಈಗ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಬಿಡ್ರಿ, ಎಲ್ಲ ಕತೆ ಹೇಳ್ತೀರಾ ಸುಮ್ಮನೆ. ನಿಮ್ಮನ್ನ ಡಿಪೆಂಡ್ ಮಾಡ್ಕೊಳ್ತೀರಾ, ಅವ್ರು ಬೈತೀರಾ, ಅವ್ರು ಡಿಪೆಂಡ್ ಮಾಡ್ಕೊಂಡ್ರೆ ನಿಮ್ಮನ್ನ ಬೈತೀರಾ. ಜನಸಾಮಾನ್ಯರು ಹೊರೆ ಆಗ್ತಿರೋದು ಯಾವ್ದು ಅಂತ ಕೇಳಿ. ಸಾಮಾನ್ಯ ಥಿಂಗ್ಸ್ ಇಂದ ಎಲ್ಲ ಹೊರೆ ರೀ. ಟೋಲ್ ಫೀನೂ ಹೊರೆ, ಡೀಸೆಲ್ ಬೆಲೆನೂ ಹೊರೆ, ಹಾಲಿನ ಬೆಲೆ ಏರಿಕೆ ಮಾಡಿದ್ರು ಹೊರೆ, ನೀರಿನ ಬೆಲೆ ಏರಿಕೆ ಮಾಡಿದ್ರು ಹೊರೆ. ನೋಡಿ 60 ಕಿಲೋಮೀಟರ್ ಇನ್ಸೈಡ್ ಅಲ್ಲಿ ಟೋಲ್ ಫ್ರೀ ಅಂತ ಇದೆ, ಯಾರು ಕಟ್ಟುವಂಗಿಲ್ಲ. ಗೊತ್ತು ಟೋಲ್ ಏನ್ ನಡೀತದೆ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತು. ಸರ್, ರೇಟ್ಗಳು ರೈಸು ಅಂತ ವರ್ಷಕ್ಕೆ 2 ಸಾರಿ ಮಾಡ್ತಿರಲ್ಲ. ಸಂವಿಧಾನದಲ್ಲಿ ಯಾವ ಕಾಯ್ದೆಯಲ್ಲಿ ಯಾವ ಸವಿಚ್ಛೇದ ಅಡಿಯಲ್ಲಿ ಇದೆ ಅಂತ, ಪರಿಚ್ಛೇದದ ಅಡಿಯಲ್ಲಿ ಇದೆ ಅಂತ ಸ್ವಲ್ಪ ನೋಡ್ಸಿ ಸರ್. ಜನಗಳ ಬಗ್ಗೆ ನೀವು ಸರ್, ಈ ರಾಜ್ಯದಲ್ಲಿ ಯಾವುದೇ ನಮ್ಮ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನೊಂದು ಆಮ್ ಆದ್ಮಿ ಪಕ್ಷ ಇರ್ಬೋದು, ಯಾವುದೇ ಇದು ರೈತರಿಗೆ ಅನ್ಯಾಯ ಮಾಡಿದ್ದು ಪಕ್ಷ ಯಾವತ್ತೂ ಉಳಿಯಲ್ಲ. ಯಾಕಂದರೆ ಗ್ಯಾರಂಟಿ ಯೋಜನೆಯಲ್ಲಿ ರೈತರಿಗೆ ಏನು ಮಾಡಿದ್ದಾರೆ ಸರ್? ಅವರು ರೈತರಿಗೆ ಏನು ಮಾಡಿದ್ದಾರೆ? ಶ್ರಮಿಕರಿಗೆ ಏನು ಮಾಡಿದ್ದಾರೆ? ಬೆಲೆ ಏರಿಕೆಯಿಂದ ಗ್ಯಾರಂಟಿ ಯೋಜನೆ ಹೆಸರು ಹೇಳ್ಕೊಂಡು ಎಲ್ಲ ಇಡೀ ರಾಜ್ಯ ಹಾಳಾಗ್ತಾ ಇದೆ ಸರ್. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ದಯವಿಟ್ಟು ಗ್ಯಾರಂಟಿ ಯೋಜನೆ ಅಂದರೆ, ಇವತ್ತು ಶಕ್ತಿ ಯೋಜನೆ ಓಡ್ತಾ ಇದೆ ಅಂದರೆ ಭಾರಿ ಕೈಗಾರಿಕೆ ಸಚಿವಾಲಯ ಭಾರತ ಸರ್ಕಾರ ಕೊಟ್ಟಿರೋ ಬಸ್ ಎಲೆಕ್ಟ್ರಿಕ್ ಬಸ್ಸಿಂದ, ಇಲ್ಲಾಂದ್ರೆ ಇವ್ರಿಗೆ ಸರ್ ಡೀಸೆಲ್ ಹಾಕುವಷ್ಟು ಯೋಗ್ಯತೆ ಇಲ್ಲ. ಡೀಸೆಲ್ ಹಾಕಕ್ಕೂ ಕಾಸಿರ್ತಾ ಇರಲಿಲ್ಲ ಇವರು.
ಕೇಂದ್ರ ಸರ್ಕಾರ ಇವತ್ತು ಏನಾದರೂ ಕೈಗಾರಿಕೆಗಳು ನಡೀತಾವೆ ಅಂದರೆ ಅದಕ್ಕೆ ಕಾರಣಕರ್ತರು ಕೇಂದ್ರ ಸರ್ಕಾರ. ಇವತ್ತು ಎಲ್ಲ ಏನು ಗೊತ್ತಾ, ಗ್ಯಾರಂಟಿ. ಕುಮಾರಣ್ಣ ಅವರು ಕೈಗಾರಿಕೆ ಮಂತ್ರಿ ಅಂತನಾ ಸರ್? ಹಂಗಲ್ಲ, ನಾನು ಕುಮಾರಣ್ಣ ಹೆಸರು ತರ್ತಾ ಇಲ್ಲ. ಕೇಂದ್ರ ಸರ್ಕಾರ ಸಚಿವಾಲಯ ಅಂತ ಹೇಳಿದ್ದು. ಮಿನಿಸ್ಟರ್ ಸರ್, ಮಿನಿಸ್ಟ್ರು ಹಿಂದೆ ಇರ್ಬೋದು ಮುಂದೆ ಇರ್ಬೋದು, ಆದರೆ ಸರ್ ಸ್ವಾಮಿ ಬಸ್ ಕೊಟ್ಟಿರೋದು ಕೇಂದ್ರ ಸರ್ಕಾರ. ಇಲ್ಲಾಂದ್ರೆ ಇವರು ಡೀಸೆಲ್ ಹಾಕ್ಸಕ್ಕೂ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಲೋಕಸಭಾ ಕ್ಯಾಬಿನೆಟ್ಗೆ ಕುಮಾರಣ್ಣ ಒಬ್ಬರಲ್ಲಿಂದ ಆಯ್ಕೆ ಆಗಿಲ್ಲ, 28 ಜನ ಆಯ್ಕೆ ಆಗಿರೋದು. ಅದರಲ್ಲಿ ನಿಮ್ಮವರು ಇದ್ದಾರೆ, ನಿಮ್ಮವ್ರ ಕೈ ಜಾರಿ ಮಾಡಿಸ್ಕೊಂಡ್ ಬರಕ್ ಆಗ್ತಿದ್ದು. ಏನಕ್ರಿ ನಮ್ಮವ್ರ ಹೆಸರು ಹೇಳ್ತೀರಾ ನೀವು? ಇಲ್ಲಿಂದ ನೀವು ಗೆದ್ದು ಹೋಗಿರೋದು ಏನಕ್ರಿ? ರಾಜ್ಯಸಭೆಯಲ್ಲಿ 138 ಸೀಟ್ ತಗೊಂಡು ಅಲ್ಲಿ ನೀವು 8-9 ಸೀಟ್ ತಗೊಂಡಿದ್ದೀರಾ. ಏನಕ್ರಿ ನಿಮ್ ಕೈ ಸಾಧನೆ ಮಾಡಕ್ ಆಗ್ತಿಲ್ಲ? ಏನ್ರಿ ಅವ್ರ ಕಡೆ ಸಂಸದರನ್ನ ಗೆಲ್ಸಿ ಏನ್ ಮಾಡಿದ್ರು? ಜೈಲಿಗೆ ಕಳ್ಸಿದ್ರು. ಸರ್, ಅಭಿವೃದ್ಧಿ ಬಗ್ಗೆ ಹೇಳ್ತಾರಲ್ಲ, 3 ದಿವಸದಿಂದ ಕುರ್ಜಿ ಗಲಾಟೆಗೆ ಯಾರ್ಯಾರನ್ನೋ ಭೇಟಿ ಮಾಡಿ ಏನೇನೋ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಕ್ಕೆ ಇವ್ರ ಕೈಯಲ್ಲಿ ಆಗ್ಲಿಲ್ವಾ? ಅಭಿವೃದ್ಧಿ ಬಗ್ಗೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಕ್ ಆಗ್ಲಿಲ್ವಾ? ಏನ್ ಭೇಟಿ ಮಾಡ್ಬೇಕಿತ್ತಂತೆ? ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡುವ ನೈತಿಕತೆ JDS ಗಿದ್ಯಾ? ಏನ್ ಮಾಡಿದ್ರು? 1-1.5 ವರ್ಷ ರೇ ಅಧಿಕಾರ ಕೊಟ್ಟವ್ರು ಕಾಂಗ್ರೆಸ್ ರೀ, ಬಾಯಿಗೆ ಬಂದಂಗ್ ಬೈತಾರಲ್ರಿ. ಅಭಿವೃದ್ಧಿ ಬಗ್ಗೆ ಕುಮಾರಣ್ಣ ಮಾಡಿರೋದಕ್ಕೆ ಪಕ್ಕದ ರಾಜ್ಯವ್ರು ಹಾಲಿನ ಅಭಿಷೇಕ ಮಾಡ್ತಾವ್ರೆ. ಅದೇ ನಿಮ್ ಮನೆಗೂ JDS ಅಧಿಕಾರ ಕೊಟ್ಟವ್ರು ನಾವು, ನಮಗ್ ಬಾಯಿಗೆ ಬಂದಂಗ್ ಬೈತಾರ. ಇತಿಹಾಸದ ಪುಟ ತೆಗೆದು ನೋಡ್ರಿ, ನಮ್ ದೇವೇಗೌಡರು ಹೇಗೆ ಆಳ್ವಿಕೆ ಮಾಡಿದ್ದಾರೆ. ಕುಮಾರಣ್ಣ ನಿಮಗ್ ತಾಕತ್ತಿದ್ರೆ ರೈತರ ಸಾಲ ಮನ್ನಾ ಮಾಡ್ರಿ. ಸರ್, ಅವ್ರಿಗೆ ಪಕ್ಷದ ಮೇಲೆ ಅಭಿಮಾನ ಇರಬೇಕು, ಆದ್ರೆ ಹುಚ್ಚ ಆಸೆ ಇರಬಾರ್ದು. ಅವ್ರು ಕುಮಾರಣ್ಣ ಏನ್ ಮಾಡಿದಾರೆ ಅಂತ ಅವ್ರಿಗೆ ಗೊತ್ತು. ಬಿಡದಿಲಿ 106 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನ ಕೇಳಕ್ ಅವ್ರ ಕೈಲಿ ಆಗಲ್ಲ. ಏನ್ ಸರ್ ಹೇಳಿ ಸರ್, ಒತ್ತುವರಿನ ಸರ್ ಇದುವರೆಗೂ ಒತ್ತುವರಿ ಕಾಂಪೌಂಡ್ ಆಗಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವ್ರಿಗೆ ಆಗಲ್ಲ ಬಿಡಿ. ನಾನು ಹೇಳೋದು, ಈಗ ನೀವು ಕಾಂಪೌಂಡ್ ಮಾಡಕ್ ಆಗಲ್ಲ ಅಂತ ಅವಾಗಿಂದ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಕಾಲಕ್ರಮೇಣ ಬೆಲೆ ಏರಿಕೆ ಅನ್ನೋದು ಸ್ವಾಭಾವಿಕ, ಹಾಗೆ ಆಗುತ್ತೆ. 2014ರಲ್ಲಿ ಮೋದಿ ಬಂದಿದ್ದು ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಬಡವ್ರಿಗೋಸ್ಕರ ದುಡಿತೀನಿ, ನನಗೆ 6 ತಿಂಗಳು ಕೊಡಿ, ನಾನು ಬೆಲೆ ಕಮ್ಮಿ ಮಾಡ್ತೀನಿ, 1,00,000 ಕೋಟಿ ತರ್ತೀನಿ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರಲ್ಲ. ಏನ್ ಮಾಡಿದ್ರು ಸ್ವಾಮಿ? ನೋಡಿ, ಇವರೆಲ್ಲ ಪೊಳ್ಳು ಬಿಡ್ತಾರೆ. ಇಡೀ ನಮ್ಮ ಸತ್ಯ ಹರಿಶ್ಚಂದ್ರರ ಮೊಮ್ಮಕ್ಕಳು. ಹೌದು ಸ್ವಾಮಿ, ಬಾಯಲ್ಲಿ ಸತ್ಯ ಉದುರ್ತಾ ಇದೆ ಹಂಗೆ. ನೋಡಿ ಸುಳ್ಳು ಬುರುಕರು ಸರ್ ಸತ್ಯ ಹರಿಶ್ಚಂದ್ರ ಬಗ್ಗೆ ಹೇಳ್ತಾರೆ. ನಮ್ಮ ಏನೋ ಒಂದು ನಿಮಿಷ, ಇಡೀ ನಮ್ಮ ಕರ್ನಾಟಕಕ್ಕೆ ಬೆಲೆ ಜಾಸ್ತಿ ಆಗಿಲ್ಲ, ಇಡೀ ಇಂಡಿಯಾದ ಎಲ್ಲಾ ರಾಜ್ಯಗಳಿಗೂ ಬೆಲೆ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದಂತ ಈ ಕುಂಭಮೇಳದಲ್ಲಿ 4 ಲಕ್ಷ ಕೋಟಿ ಸಂಪಾದನೆ ಮಾಡಿದ್ರು ಅಂದ್ರು. VIP ಗಳಿಗೋಸ್ಕರನೇ, ಬಡವ್ರಿಗೋಸ್ಕರ ಎಲ್ಲಾದ್ರೂ ಒಂದು VIP ಗೇಟ್ ಮಾಡಿದ್ರೆ ಸ್ವಾಮಿ ಅವರು ದುಡ್ಡಿಗೋಸ್ಕರ. ಸರ್, ಈಗ ಕೇಂದ್ರ ಸರ್ಕಾರದಲ್ಲಿ ಸರ್ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಮಾತ್ರ ಬೆಲೆ ಏರಿಕೆ ಆಗಿ ಅಂತ. ಅವ್ರದೇ ಪಕ್ಷ ಆಡಳಿತದಲ್ಲಿದೆ. UPಯಲ್ಲಿ, ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಸರ್ ಡೀಸೆಲ್ ಬೆಲೆ? ಗುಜರಾತ್ನಲ್ಲಿ ಎಷ್ಟಿದೆ ಸರ್ ಡೀಸೆಲ್ ಬೆಲೆ? ಕಮ್ಮಿ ಮಾಡಿದಾರ? ಅವ್ರ ಪಕ್ಷನೇ ಆಡಳಿತದಲ್ಲಿ ಇದೆಯಲ್ಲ, ಅಲ್ಲಿ ಕಮ್ಮಿ ಮಾಡಕ್ ಹೇಳಿ ನೋಡೋಣ. ಅವ್ರಿಗೆ ತಾಕತ್. ಕರ್ನಾಟಕದ ಮಾತ್ರ ನಮ್ಗೆ ಯಾಕೆ? ನಮ್ದು ಫಸ್ಟ್ ನೋಡ್ಕೊಳ್ಳೋಣ. ಯಾಕೆ ಹೇಳ್ತೀರಾ ಸರ್? ಹಾಗಾದ್ರೆ ಇಡೀ ಭಾರತದಲ್ಲೇ ಅದು ಆಗಿರೋದು. ನುಡಿದಂತೆ ನಡೆದಂತೆ ಸರ್ಕಾರ ಅಂತ ಹೇಳ್ತಾರೆ, ಉಚಿತ ಖಚಿತ ಅಂತಾರೆ. ಉಚಿತ ಖಚಿತ ಜೊತೆಗೆ ಜನಸಾಮಾನ್ಯರ ಸಾವು ನಿಶ್ಚಿತ ಮಾಡಿರುವಂತ ಭ್ರಷ್ಟ ಕಾಂಗ್ರೆಸ್ನವರು ಸರ್, ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ, ರೈತರ ಹೆಸರಿನಲ್ಲಿ ಮಾತಾಡ್ತಾರೆ. ರೈತರಿಗೆ 3 ಬಾರಿ ಹಾಲಿನ ಬಗ್ಗೆ ಹೇಳ್ತಾರೆ. ನಾವ್ ಹೇಳ್ತಾ ಇದೀವಿ, ಸರ್ ಒಬ್ಬ ಕಾಂಗ್ರೆಸ್ ಸರ್ ಕೇಳ್ಕೊಳ್ಳಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ತಾರೆ ನಿಮ್ಮಲ್ಲಿ ಹಸು ಇದೆಯಾ ಅಂತ. ನಾವ್ ಹೇಳ್ತಾ ಇರೋಂಥದ್ದು ಗ್ರಾಹಕರಿಗೂ ಬರೆ ಹೇಳಿದ್ರಿ, ರೈತರಿಗೂ ಬರೆ ಹೇಳಿದ್ರಿ. ಇದು ಭ್ರಷ್ಟ ಸರ್ಕಾರ. ಗ್ರಾಹಕರಿಗೂ ರೈತರಿಗೂ ಬರೆ ಹೇಳಿದಂತ ಭ್ರಷ್ಟ ಸರ್ಕಾರ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇಬ್ರು ವಚನಭ್ರಷ್ಟರಾಗಿದ್ದಾರೆ ಮತ್ತೆ ಸುಳ್ಳುಬರ್ಕರಾಗಿದ್ದಾರೆ. ಇವತ್ತು MLAಗಳು ಅವರವರ ಒಂದು ಸ್ಯಾಲರಿಗಳನ್ನ ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಇವತ್ತು ಅವರವರ ಆಸ್ತಿಗಳನ್ನ ಎಲ್ಲ ತನಿಖೆ ಮಾಡಬೇಕಾಗಿದೆ. ಅವರು ಇವತ್ತು MLA ಅವರ ಸ್ಯಾಲ್ರಿ 35,000ದಿಂದ 1,00,000 ಆಗಿದೆ. ಅವರಿಗೆ ಓಡಾಡಕ್ಕೆ ಕಾರು ನಾವು ಕೊಡ್ತೀವಿ, ಅವ್ರ ಕಾಫಿ ಟೀ ನಾವು ಕೊಡ್ತಾ ಇದೀವಿ, ಅವ್ರ ಮೀಟಿಂಗ್ಸ್ಗೆ ನಾವು ದುಡ್ಡು, ನಮ್ಮ ದುಡ್ಡು. ಹಾಗಾದ್ರೆ ಇಷ್ಟೆಲ್ಲ ನಾವು ಕೊಟ್ಟು BJP ಅವ್ರಿಗೆ ಭಾಷಾ ಜ್ಞಾನ ಇಲ್ಲ. ಈ ರೋಡಲ್ಲಿ ಮಾತಾಡೋದಲ್ದಿರ ಸದನದಲ್ಲೂ ಅವ್ರ
ಅವ್ರಿಗೆ ಸಭಾ ಗೌರವ ಇಲ್ವಾ? ಸರ್ ಇವರಿಬ್ರು ಬಿಜೆಪಿನು ಕಾಂಗ್ರೆಸ್ ಅವರು ಅವ್ರವ್ರದ್ದೇ ಇದು ನೋಡ್ಕೊಳ್ತಾರೆ. ಅವ್ರ ಸಂಬಳ ಜಾಸ್ತಿ ಮಾಡ್ಕೊಳ್ಳೋದು, ಜನರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಜನಗೋಸ್ಕರ ಏನೂ ಮಾಡೋಕ್ಕೂ ಇವ್ರು ತಯಾರಾಗಿಲ್ಲ. ಜನ ഇരുಳು ಕಂಡ ಬಾವಿಗೆ ರಾತ್ರಿ ಬಿದ್ದಿದ್ದಾರೆ. ಯಾಕೆಂದ್ರೆ 40% ಸರ್ಕಾರ ಅಂತ ಕಾಂಗ್ರೆಸ್ಗೆ ಕೈ ಕೊಟ್ಟರೆ ಕಾಂಗ್ರೆಸ್ನವರು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಜನರನ್ನು ಹೈರಾಣ ಮಾಡ್ತಾ ಇದ್ದಾರೆ. ಅಪ್ಪ ಇವಾಗ ನಮ್ಮ ಪಕ್ಷದವ್ರು ಹೇಳಿದ್ರು ಬೆಲೆ ಏರಿಕೆನಲ್ಲಿ ಬಿಜೆಪಿ ಅವ್ರ ಅಪ್ಪ ಆದ್ರೆ ಕಾಂಗ್ರೆಸ್ ಅವ್ರ ಅಮ್ಮ ಅಂತ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ನಮ್ಮ ರಾಜ್ಯದ ಜನ ಸಾಯ್ತಾ ಬಿದ್ದಿದ್ದಾರೆ. ನೋಡಿ, ಒಂದು ಹಕ್ಕ ಬುಕ್ಕರ ಸರ್ಕಾರಗಳನ್ನು ಏನು ನಡೆಸ್ತಾ ಇದ್ದಾರೆ, ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ತೆರಿಗೆ. ಸರ್, ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡಿರೋದು. ಚುನಾವಣಾ ಸಂದರ್ಭದಲ್ಲಿ ಏನು ಹಣ ವರ್ಗಾವಣೆ ಮಾಡೋದು, ಅಕ್ರಮಗಳು ಏನು ನುಸುಳಿ ಮಾಡಬೇಕಲ್ಲ ಸರ್. ಹೆರಿಗೆ ಬಾಣಂತಿಯರ ಸಾವಿಗೆ ನ್ಯಾಯ ಕೊಡದಂತ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡಿ ನೂರಾರು ಜನಕ್ಕೆ ಹೊರೆ ಮಾಡ್ತಿದೆ. ಉಚಿತ ಖಚಿತ ನಿಶ್ಚಿತಗಳಲ್ಲಿ ಜನಗಳನ್ನ ಬೇಡ ಅನ್ನೋರಿಗೆ ಕಾಂಗ್ರೆಸ್ ಆಂದೋಲನ ಮಾಡ್ತೀವಿ ಬಿಡಿ ಸರ್. ಇನ್ಮೇಲೆ ಅವ್ರು ಬೇಡ ಅನ್ನೋರು ವಾಪಸ್ ಕೊಡ್ಲಿ ಬಿಡಿ ಸರ್. ಸರ್, ಬೆಲೆ ಏರಿಕೆ ಆಗಿರೋದು ಜನರ ಹಿತಾಸಕ್ತಿಗೋಸ್ಕರ. ಅಹೋರಾತ್ರಿ ಧರಣಿ ಮಾಡ್ತಿದಾರಲ್ಲ ಇವರು, ಇದು ಜನರು ಒಳ್ಳೇದಕ್ಕೆಲ್ಲ ಮಾಡ್ತಿರೋದು. ಕೇಂದ್ರ ಸರ್ಕಾರ ಉಗಿತಾ ಇದ್ದಾರೆ ಇವ್ರಿಗೆ. ಮನ ಮಾಡೋದಿಲ್ಲ ಇವ್ರಿಗೆ. ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಜೋಕೆ 1,22,00,000 ಜನ ತಗೋತಾ ಇದ್ದಾರೆ. ಸರ್, ರೈತರಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ. ಜನ ಎಚ್ಚೆತ್ಕೊಳ್ಳೋಕ್ ಮುಂಚೆ ಸರ್ಕಾರ ಒಳ್ಳೆ ನಡೆ ಕೊಡಿ, ಇಲ್ದೋರೆ ಚೆನ್ನಾಗಿರಲ್ಲ. ಸರ್, ಇದು ಲಜ್ಜೆಗೆಟ್ಟ ಸರ್ಕಾರ. ಎಲ್ಲ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿ ನಿಲ್ಸ್ಬಿಟ್ಟು ದುಡಿಯೋಕೆ ಬಿಡಿ ಸರ್. ಅನುಷ್ಠಾನ ಏನು ಗ್ಯಾರಂಟಿ ಇದೆಯೋ ಅನುಷ್ಠಾನ ನಾಳೆ ಪೇಪರಲ್ಲಿ ಬರಬೇಕು. ಎಷ್ಟು ಜನಕ್ಕೆ ಸೇರಿದೆ, ಎಷ್ಟು ಜನಕ್ಕೆ ಸೇರಿಲ್ಲ ಅಂತ ಬರಬೇಕು. ಜನ ಬಡಿಗೆ ತಗೊಳ್ಳೋದಕ್ಕಿಂತ ಮುಂಚೆ ರಾಜೀನಾಮೆ ಕೊಟ್ಟು ಓಡೋಗೋದು ಒಳ್ಳೇದು. ಬಡವರ ಶತ್ರು ಸರ್ಕಾರಗಳು ಎರಡೂ ಸರ್ಕಾರ, ಬಡವರ ರಕ್ತ ಇರ್ತಾ ಇರೋ ಅಂತ ಬಿಜೆಪಿ ಅವರು ಒಪ್ಕೊಂಡಿದ್ದಾರೆ ಲಚ್ಚಗಟ್ಟ ಸರ್ಕಾರ ಅನ್ಬಿಟ್ಟು. ಈ ತುಗಲಕ್ ಸರ್ಕಾರ ಕೊನೆ ಆಗ್ಲೇಬೇಕು. ಬಡವರದ ಏಕರೀತಿರುವಂತ ಸರ್ಕಾರ ಇದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.